ಸೇರ್ಕೊಂಡಿದೆ, ಜೊತೆಗೆ ಸಿನಿಮಾ ಡ್ರಾಮಾ ಎಲ್ಲದೂ ಸೇರ್ಕೊಂಡಿದೆ. ಸಾಹಿತ್ಯ ಇಲ್ಲದೆ ಯಾವುದೂ ಇಲ್ಲ ಅಂತ ಹೇಳಿ ನಾವು ಈ ಒಂದು 5 ನಿಮಿಷ ಹಿಂದೆ ಮಾತಾಡ್ತಾ ಚರ್ಚೆ ಮಾಡ್ತಾ ಇದ್ವು. ಸಾಹಿತ್ಯ ರಾಜಕೀಯ ಇವತ್ತಿನ ರಾಜಕಾರಣಿಗಳ ತುಂಬ ಜನನ ನೆನೆಸ್ಕೊಂಡ್ರೆ ಸಂಬಂಧ ಇಲ್ಲ ಅಂತಲೇ ಅನಿಸುತ್ತೆ. ಅವರು ಮಾತಾಡೋ ಶೈಲಿ ಇರ್ಬೋದು, ಬಳಸೋ ಪದಗಳಿರ್ಬೋದು, ಅದು ತುಂಬಾ ದೂರ, ಸಾಹಿತ್ಯದಿಂದ ಎಲ್ಲೋ ಹೋಗ್ಬಿಟ್ಟಿದೆ. ಸಂಬಂಧ ಇದೆ ಅಂತ ಕುಸುಮ ಅವ್ರು ಹೇಳ್ತಾರೆ. ಹಳೆಯದು ಒಂದು ಘಟನೆ ನೆನಪಾಗುತ್ತೆ. ಅದು ಯಾರು ರಾಜಕೀಯವಾಗಿ ತಪ್ಪು ತಿಳಿಯಬಾರ್ದು. ನಮ್ಮ 65ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಸನದಲ್ಲಿ ನಡೆದಾಗ 96ನೇ ಇಸ್ವಿಯಲ್ಲಿ, ಆವಾಗ ಅಲ್ಲಿ ರೇವಣ್ಣ ಅವರು ಮಿನಿಸ್ಟ್ರು. ಆವಾಗ ಒಬ್ಬ ಬರ್ತಾನೆ, ಬಂದು ಎದುರುಗಡೆ ನಿಂತ್ಕೊಂಡು ಅಣ್ಣ ಅಂತ ಕೇಳ್ತಾನೆ. ಏನು 3 ದಿವಸದಿಂದ ಬರ್ತಿದ್ದಲ್ಲ, ಏನಕ್ಕೆ ಬರ್ತಾ ಇದ್ದೀನಿ, ಪದೇ ಬಂದ್ಬಿಟ್ಟು ತಲೆ ತಿಂತಾ ಇದ್ದಲ್ಲ ಅಂತ ಕೇಳ್ತಾನೆ. ಅದೇ ಅಣ್ಣ ದುಡ್ಡು ಅಂತ ಹೇಳ್ತಾನೆ. ಅದಕ್ಕೆ ರೇವಣ್ಣ ಅವ್ರ ಪಕ್ಕದಲ್ಲಿ ಒಬ್ಬರು ಆಫೀಸರ್ ಇರ್ತಾರೆ, ಅವ್ರನ್ನ ಕರೆದುಬಿಟ್ಟು ಇವನನ್ನ ದುಡ್ಡು ಕೇಳ್ತಾ ಇದ್ದಾನೆ 3 ದಿವಸದಿಂದನೂ, ಅವ್ನಿಗೆ ಕೊಟ್ಟು ಕಳಿಸ್ಬಿಡು ಅಂತ ಹೇಳ್ತಾರೆ. ಏನು ದುಡ್ಡು ಅಂತ ಕೇಳ್ತಾರೆ. ಅವಾಗ ರೇವಣ್ಣ ಅವ್ರು ಹೇಳ್ತಾರೆ, ಅವನನ್ನ ಬೊಂಬೆ ಬರ್ದವನಂತಲ್ಲ ಒಂದಷ್ಟು, ಅದ್ರದ್ದು ದುಡ್ಡು ಕೊಟ್ಟು ಕಳಿಸು ಅಂತ ಹೇಳ್ತಾರೆ. ಇವ್ರ ಆಫೀಸರ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಏನು ಬೊಂಬೆ ಬರ್ಸಿದ್ದೀವಿ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ, ಯಾವ ಬೊಂಬೆ ಬರ್ಸಿದ್ದೀವಿ ಏನು ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಆಮೇಲೆ ಅವರು ಆಯಿತು ಅಂತ ಹೇಳ್ಬಿಟ್ಟು ಅವನನ್ನು ಪಕ್ಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಯಾವ ಬೊಂಬೆ ಬರ್ತಿದ್ಯಾ, ಎಲ್ಲಿಟ್ಟಿದ್ಯಾ ಅದನ್ನೆಲ್ಲ ಕೇಳ್ತಾರೆ. ಅದೇ ಅಣ್ಣ, ಅದು ಕುವೆಂಪು, ಬೇಂದ್ರೆ, ಕಾರಂತರದ್ದು ಎಲ್ಲ ಫೋಟೋ ಬರ್ದಿದ್ನಲ್ಲ ಅದ್ರದ್ದು ದುಡ್ಡು ಅಂತ ಹೇಳ್ತಾರೆ. ಅದು ಅಂದರೆ ಅವ್ರೊಬ್ಬರು ಅಂತಲ್ಲ ಪಾಪ, ನಾವು ಒಬ್ರಿಗೇನೋ ಅವಮಾನ ಮಾಡಬೇಕು ಇದು ಅಂತಲ್ಲ. ಆದರೆ ನಮ್ಮ ತುಂಬ ರಾಜಕಾರಣಿಗಳನ್ನ ಕಂಡ್ರೆ ಈ ರೀತಿ ದೂರ ಇದೆಯಾ ರಾಜಕಾರಣ ಅನ್ನೋ ರೀತಿ ಅನಿಸುತ್ತೆ. ಈಗ ರವಿಕುಮಾರ್ ಅವರಿಂದನೇ ನಾವು ಚರ್ಚೆಯನ್ನು ಶುರು ಮಾಡೋದಾದರೆ, ರವಿಕುಮಾರ್ ಅವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಿಂದ ಹೋರಾಟದ ಹಿನ್ನೆಲೆಯಿಂದ ಬಂದಂಥವ್ರು. ಹೋರಾಟಗಳಿಗೂ ಮತ್ತು ಸಾಹಿತ್ಯಕ್ಕೂ ಅಂತೂ ತುಂಬ ಗಾಢವಾದ ಸಂಬಂಧ ಯಾವಾಗ್ಲೂ ಇದೆ. ಅದು ಭಾರತದಲ್ಲೇ ಅಷ್ಟಲ್ಲ, ವಿದೇಶಗಳಲ್ಲೂ ಸಹಿತ. ಈಗ ಮಾರ್ಕ್ಸಿಸಮ್ ಇಂದ ಹಿಡಿದು ಎಲ್ಲದರಲ್ಲೂ ಸಾಹಿತ್ಯದ ಪಾತ್ರ ಹೋರಾಟದಲ್ಲಿ ತುಂಬ ದೊಡ್ಡದಿದೆ. ಮೊದಲು ಸಾಹಿತ್ಯ ರೂಪುಗೊಳ್ಳುತ್ತೆ, ಆಮೇಲೆ ಹೋರಾಟವಾಗಿ ಅದು ಬದಲಾವಣೆ ಆಗುತ್ತೆ. ಹಾಗಾಗಿ ರವಿಕುಮಾರ್ ಅವರು ತಮ್ಮ ಹೋರಾಟದ ದಿನಗಳಲ್ಲಿ ಈ ಸಾಹಿತ್ಯವನ್ನು ನೋಡಿದ್ದ ಬಗೆ ಮತ್ತು ಅವರು ಯಾವ ರೀತಿ ಸಾಹಿತ್ಯವನ್ನು ಓದಿ ಅದರಿಂದ ಸ್ಫೂರ್ತಿ ಪಡೆದ್ರು ಅನ್ನೋ ಬಗ್ಗೆ ಒಂದು ಹೇಳಬೇಕು ಅಂತ ಕೇಳ್ತೀನಿ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸ್ವಾಗತಿಸಿ ಬರಮಾಡಿಕೊಂಡು ಬೀದರ್ನ ಈ ಪುಸ್ತಕ ಸಂತೆಯಲ್ಲಿ ಮಾತಾಡೋದಕ್ಕೆ, ಅದರೊಳಗೂ ವಿಶೇಷವಾಗಿ ಒಂದು ವಿಚಾರವನ್ನು ಕೊಟ್ಟು ಸಾಹಿತ್ಯ ಮತ್ತು ರಾಜಕೀಯ ಈ ವಿಷಯವನ್ನು ಕೊಟ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಪುಸ್ತಕ ಸಂತೆಯ ಎಲ್ಲ ಆಯೋಜಕರಿಗೆ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ವಿಷಯಕ್ಕೆ ಬರೋಣ. ಯಾವುದೇ ಒಂದು ಆಂದೋಲನ ರೂಪುಗೊಳ್ಳಬೇಕು ಅಂತಂದರೆ ಮೊದಲನೇದಾಗಿ ಆ ಆಂದೋಲನ ಯಾಕೆ, ಇತ್ತೀಚೆಗೆ ಹೋರಾಟಗಳು ಹೇಗೆ ನಡೀತಾ ಇದ್ದಾವೆ, ಮುಂಚೆ ಹೋರಾಟಗಳು ಹೇಗೆ ನಡೀತಾ ಇತ್ತು ಅನ್ನುವಂಥದ್ದು ಇಲ್ಲಿರ್ತಕ್ಕಂಥವ್ರಿಗೆ ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ನೀನಾಸಂನವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ನೀನಾಸಂನಲ್ಲಿ ಯಾವುದೋ ಒಂದು ನಾಟಕ ಮಾಡಬೇಕು ಅಂತ ಹೇಳಿದ್ರೆ ಸಾಹಿತ್ಯ ಬೇಕು, ಯಾವುದೇ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ಸಾಹಿತ್ಯ ಬೇಕು, ಕಥಾ ವಸ್ತು ಬೇಕು. ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಏನಕ್ಕೆ ಅಂತ ಬೇಕು, ಯಾವ ವಿಚಾರಕ್ಕೋಸ್ಕರ ಹೋರಾಟ ಬೇಕು ಅಂತ ಮಾಡಬೇಕು. ಆದ್ದರಿಂದ ನಾವು ಈ ಹಿಂದೆ ಹೋರಾಟ ಅಂತ ಹೇಳಿದ್ರೆ ಯಾವ ವಿಷಯಕ್ಕೆ ಹೋರಾಟ ಅಂತ ಹೇಳಿದ್ರೆ, ನಾವು ABVPನಲ್ಲಿದ್ದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಫೀಸನ್ನು ಜಾಸ್ತಿ ಮಾಡಬೇಡಿ ಅಂತ ಹೋರಾಟ ಮಾಡ್ತಿದ್ವಿ. ವಿಚಾರ ಏನು, ಬಡವರಿಗೆ ವಿದ್ಯಾರ್ಥಿಗಳಿಗೆ ಫೀಸ್ ಜಾಸ್ತಿ ಮಾಡಿದರೆ ವಿದ್ಯಾರ್ಥಿಗಳಿಗೆ ಓದಕ್ಕಾಗಲ್ಲ. ಈಗ ನಾವು ಬೀದರ್ನಲ್ಲಿದ್ದೀವಿ. ಬೀದರ್ನ ಅಂದಿನ ವಿದ್ಯಾರ್ಥಿಗಳು ಇವತ್ತು ಸ್ವಲ್ಪ ಬದಲಾಗಿದೆ. ಬೀದರ್ನ ಅಂದಿನ ವಿದ್ಯಾರ್ಥಿಗಳು, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಯಾದಗಿರಿಯ ಅಂದಿನ ವಿದ್ಯಾರ್ಥಿಗಳು ಯಾವ ಸ್ಕೂಲು ಕಾಲೇಜುಗಳಲ್ಲಿ ಹೆಚ್ಚು ಅಧ್ಯಯನ ಮಾಡ್ತಿದ್ರು ಅಂತ ಹೇಳಿದ್ರೆ, ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ರು. ಹಾಗಾಗಿ ಫೀಸ್ ಜಾಸ್ತಿ ಇರಬೇಕಾ ಕಡಿಮೆ ಇರಬೇಕಾ?
ಕಲ್ಯಾಣ ಕರ್ನಾಟಕ ಇನ್ನು ಕಲ್ಯಾಣ ಆಗಿರಲಿಲ್ಲ ಅವತ್ತು. ಈಗ ಸ್ವಲ್ಪ ಕಲ್ಯಾಣದ ದಾರಿಯಲ್ಲಿದ್ದೇವೆ. ಕಲ್ಯಾಣ ಆಗಿಲ್ಲ, ಕಲ್ಯಾಣದ ದಾರಿಯಲ್ಲಿದ್ದೇವೆ, ವಿಕಾಸದ ದಾರಿಯಲ್ಲಿದ್ದೇವೆ, ಅಭಿವೃದ್ಧಿಯ ದಾರಿಯಲ್ಲಿದ್ದೇವೆ. ಇಂಥ ಸಂದರ್ಭದಲ್ಲಿ ಫೀಸ್ ಜಾಸ್ತಿ ಮಾಡಬೇಡಿ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಓಪನ್ ಮಾಡಿ, ಬಡ ವಿದ್ಯಾರ್ಥಿಗಳಿಗೆ ಗುಣಾತ್ಮಕವಾಗಿರ್ತಕ್ಕಂಥ ಆಹಾರವನ್ನು ಕೊಡಿ, ಸ್ವಲ್ಪ ತರಕಾರಿ ಸಿಗೋ ಥರ ಆಹಾರ ಕೊಡಿ, ಬರೀ ಅನ್ನ ಸಿಗೋ ಥರ ಅಲ್ಲ, ಅನ್ನದ ಜೊತೆ ಸ್ವಲ್ಪ ಬೇಳೆಕಾಳು ಸಿಗೋ ಥರ ಕೊಡಿ. ಇವೆಲ್ಲ ವಿಚಾರಗಳು. ಈ ವಿಚಾರಗಳನ್ನು ಇಟ್ಕೊಂಡು ನಾವು ಅವತ್ತು ಹೋರಾಟ ಮಾಡಿದ್ದೀವಿ. ಇನ್ನು ಹಾಸ್ಟೆಲ್ ತೆಗಿತಾ ಇದ್ರೆ ಒಬ್ಬ ವಿದ್ಯಾರ್ಥಿಗೆ ಒಂದು ತಿಂಗಳಿಗೆ ಎಷ್ಟಪ್ಪ ದುಡ್ಡು ಕೊಡ್ತಾ ಇದ್ರು ಅಂತ ಹೇಳಿದ್ರೆ ರಮೇಶ್ ಅವರೇ, ನನಗೆ ಭಾಳ ದುಃಖ ಅನಿಸುತ್ತೆ. 600 ರೂಪಾಯಿ ಕೊಡ್ತಾ ಇದ್ರು ಒಂದು ತಿಂಗಳಿಗೆ. ಇವತ್ತು 600 ರೂಪಾಯಿ ಒಂದು ಊಟ ಮಾಡ್ತೀವಿ ನಾವು. ಮಾಡ್ತೀವ ಇಲ್ವಾ? ಅನೇಕರು. ಇವತ್ತು ಒಂದು ಊಟಕ್ಕೆ 600 ರೂಪಾಯಿ, ಇನ್ನೂ ಜಾಸ್ತಿ ಇದೆ. 1000 ರೂಪಾಯಿನೂ ಇದೆ. ಹಾಗಾಗಿ ಯಾವ ಊಟ ತಗೊಳ್ತೀವಿ ಅನ್ನೋದ್ರ ಮೇಲೆ, ನಾಟಿನ ಅಂತಂದ್ರೆ ಇನ್ನೂ ಜಾಸ್ತಿ, ನಾಟಿ ಅಂದ್ರೆ ಇನ್ನೂ ಜಾಸ್ತಿ ಅಲ್ವಾ? ಎಸ್. ಹಾಗಾಗಿ ಈ ಎಲ್ಲ ವಿಚಾರಗಳು ಇದೆ. ಅದಕ್ಕೆ ನಾವು ಹೋರಾಟ ಮಾಡಿದ್ದೇನು ಅಂತ ಹೇಳಿದ್ರೆ, ಅಟ್ಲೀಸ್ಟ್ 1000 ರೂಪಾಯಿ ಕೊಡಿ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಒಂದು ತಿಂಗಳಿಗೆ ಅಂತ ಹೋರಾಟ ಆಯ್ತು. ಆಮೇಲೆ 1500 ರೂಪಾಯಿ ಕೊಡಿ ಒಂದು ತಿಂಗಳಿಗೆ, ಒಂದು ತಿಂಗಳಿಗೆ ಒಬ್ಬ ವಿದ್ಯಾರ್ಥಿಗೆ ಅಂತ ಹೋರಾಟ ಶುರು ಮಾಡಿದ್ವಿ. ಮತ್ತು ಬಸ್ಗೆ ಪಾಸ್ ಅನ್ನ ಫ್ರೀ ಆಗಿ ಕೊಡಿ ಓಡಾಡೋದಕ್ಕೆ ಬಡ ವಿದ್ಯಾರ್ಥಿಗಳಿಗೆ. ಫೀಸ್ ಜಾಸ್ತಿ ಆಯ್ತು ಅಂತ, ದುಡ್ಡಿಲ್ಲ ಅಂತ ವಿದ್ಯಾರ್ಥಿಗಳು ಓದೋದು ಬಿಡಬಾರ್ದು, ಹಾಸ್ಟೆಲ್ ಸಿಗಲಿಲ್ಲ ಅಂತ ವಿದ್ಯಾರ್ಥಿಗಳು ಓದೋದು ಬಿಡಬಾರ್ದು. ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡು ನಾವು ಹೋರಾಟವನ್ನು ಮಾಡಿದ್ದ ದಿನಗಳಿದೆ. ಉದಾಹರಣೆಗೆ ಇನ್ನೊಂದು ಹೇಳಿ ಮುಗಿಸ್ತೇನೆ, ಮತ್ತೆ ಬೇರೆ ಪ್ರಶ್ನೆಗೆ ಬನ್ನಿ. CET ಯಾವುದು ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್, ಆಯುರ್ವೇದಿಕ್, ಪ್ರೊಫೆಷ್ನಲ್ ಕೋರ್ಸ್ಗೆ ಹೋಗ್ಬೇಕಾಗಿತ್ತು. ಆವಾಗ ನಾವು ಹೋರಾಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಗೌರ್ಮೆಂಟ್ ಕಾಲೇಜ್ ಫೀಸ್ ಇಂಜಿನಿಯರಿಂಗ್ಗೆ 4550 ರೂಪಾಯಿ ಇತ್ತು. ಅದನ್ನ ಜಾಸ್ತಿ ಮಾಡಿದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ. ಲಾಠಿ ಚಾರ್ಜ್ ಆಗ್ತಾ ಇತ್ತು. CET ಸೆಲ್ಗೆ ಒಂದು ಸುಮಾರು 1000 ಜನ ಹೋಗಿ ಮುತ್ತಿಗೆ ಹಾಕಿದಾಗ ಅವಾಗ G. ಪರಮೇಶ್ವರ್ ಹೈಯರ್ ಎಜುಕೇಶನ್ ಮಿನಿಸ್ಟರ್ 3 ಕಡೆ ಗೆರವು ಹಾಕಿದ್ವಿ. ಒಂದ್ಸರಿ ಬೆಂಗಳೂರಿನಲ್ಲಿ, ಆಮೇಲೆ ಹುಬ್ಳಿನಲ್ಲಿ ನಮ್ಮ ಗೆರವ್ಗೆ ಹಾಕಿ ತಪ್ಪಿಸ್ಕೊಂಡು ಹೋಗಿ ಕಾರವಾರಕ್ಕೆ ಹೋಗಿದ್ರು. ಕಾರವಾರದಲ್ಲೂ ಗೆರವು ಹಾಕಿದ್ವಿ ನಾವು ಅವರಿಗೆ. ಅವರು ನಮ್ಮ ಹೋರಾಟಕ್ಕೆ ಮಣಿದು ಫೀಸನ್ನು ಜಾಸ್ತಿ ಮಾಡಲಿಲ್ಲ. ಹೀಗೆ ಬಡ ವಿದ್ಯಾರ್ಥಿಗಳ ಸ್ಕೂಲು ಕಾಲೇಜು ಫೀಸ್ಗೋಸ್ಕರ, ಹಾಸ್ಟೆಲ್ನಲ್ಲಿ ಒಳ್ಳೆ ಗುಣಮಟ್ಟದ ಆಹಾರಕ್ಕೋಸ್ಕರ 10 ಜನ ವಿದ್ಯಾರ್ಥಿಗಳಿಗೆ ಒಂದು ಟಾಯ್ಲೆಟ್ ಕೊಡಿ. ನಿಮಗೆ ಹೇಳ್ತೀನಿ, ಹಾಸ್ಟೆಲ್ನ ಗುಣಮಟ್ಟ ಅಂತ ಹೇಳಿದ್ರೆ ಈ ಭೂಲೋಕದ ನರಕ. SC ST OBC ಹಾಸ್ಟೆಲ್ಗಳ ನರಕ. ಹೋರಾಟದ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡಿದ್ವಿ. ಹೋರಾಟದ ಹಿನ್ನೆಲೆಗೆ ಸಾಹಿತ್ಯವಾಗಿ ನಿಮ್ಗೆ ಯಾವುದು ಓದಕ್ಕೆ ಬರ್ತಾ ಇತ್ತು? ಯಾರು ಅದನ್ನ ಪ್ರಿಪೇರ್ ಮಾಡ್ತಾ ಇದ್ರು? ಅದ್ರ ಬಗ್ಗೆ ಏನಾದ್ರು ಎಕ್ಸಾಂಪಲ್ ನಾವು ಅವಾಗೆಲ್ಲ ಹೇಳ್ತೇನೆ. ಉದಾಹರಣೆ ದೇವನೂರು ಮಹಾದೇವ್ ಅವರು ನಮ್ಮ ಭೂಸಾ ಸಾಹಿತ್ಯವನ್ನ ಬರ್ದಿರೋ ಭೂಸಾ ಅಂತ ಕರಿತಾ ಇದ್ವಿ ನಾವು. ಭದ್ರಾವತಿಯ ನಮ್ಮ ಬಸ್ಲಿಂಗಪ್ಪ ಅವರು ಅವಾಗ ಒಂದು ದೊಡ್ಡ ಹೋರಾಟವನ್ನು ಕಟ್ಟಿದ್ರು ಕರ್ನಾಟಕದಲ್ಲಿ. ಏನು ಅಂತ ಹೇಳಿದ್ರೆ, ಕುಡಿಯೋದನ್ನ ಬಿಡಬೇಕು, ಸರಾಯಿನ ಬಂದ್ ಮಾಡಿ ಅಂತ. ಸರಾಯಿನ ಬಂದ್ ಮಾಡಿ ನಾನು ಅವಾಗ ಹೋರಾಟ ಶುರು ಮಾಡಿದ್ದು ಆ್ಯಕ್ಚುಲಿ ನಮ್ಮ ಬಸ್ಲಿಂಗಪ್ಪ ಅವ್ರ ಸಾಹಿತ್ಯವನ್ನು ಓದಿ. ನಾನು SFIನಲ್ಲಿದ್ದೆ ಮುಂಚೆ ನಾನು SFIಯಲ್ಲಿದ್ದೆ. ಅವಾಗ ಅವ್ರ ಜೊತೆನಲ್ಲಿ ಸರಾಯಿನ ಬಂದ್ ಮಾಡಿ, ಲಾಟ್ರಿಯನ್ನು ಬಂದ್ ಮಾಡಿ, ಆಮೇಲೆ ದಲಿತರಿಗೆ ಭೂಮಿ ಕೊಡಿ, ಬಡ ವಿದ್ಯಾರ್ಥಿಗಳಿಗೆ ಫೀಸು ಉಚಿತ ಶಿಕ್ಷಣವನ್ನು ಕೊಡಿ, ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಅವ್ರ ಸಾಹಿತ್ಯವನ್ನು ತೆಗೆದುಕೊಂಡು ನಾವು ಹೋರಾಟವನ್ನು ಮಾಡಿದ್ದ ದಿನಗಳಿದೆ. ನನಗೆ ನೆನಪಾಗ್ತಾ ಇದೆ. ಭಾರಿ ಒಳ್ಳೆಯದು. ಅಂದರೆ ಸಾಹಿತ್ಯ ಯಾವ ರೀತಿ ಹೋರಾಟಕ್ಕೆ
ಪೂರಕ ಆಗ್ಬೋದು ಅನ್ನೋದಕ್ಕೆ. ಮತ್ತು ನಮಗೆ ಘೋಷಣೆ ಏನು ಕೂಗಬೇಕು ಅಂತ ಬರೆದು ಕಳಿಸೋರು ಅವರು. ಹೋರಾಟದಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ದೊಡ್ಡ ದೊಡ್ಡ ಸಾಹಿತ್ಯಗಳು, ಏನು ಲೇಖನಗಳು, ಪುಸ್ತಕಗಳಿಗಿಂತನೂ ತುಂಬ ಉಪಯೋಗಕ್ಕೆ ಬರುವಂಥದ್ದು ಘೋಷಣೆಗಳು. ಆ ಸಮಯಕ್ಕೆ ಕ್ಯಾಚಿ ಆಗಿರುವಂಥ ಮತ್ತು ರಿದಮ್ ಇರುವಂಥ ಒಂದಷ್ಟು ಘೋಷಣೆಗಳು ಬರೆಯುವಂಥದ್ದು ಅದೇ ದೊಡ್ಡ ಸಾಹಿತ್ಯ. ನಾನು ಅವಾಗಲೇ ರಾಜಕಾರಣಕ್ಕೂ ಸಾಹಿತ್ಯಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದಾಗ ಕುಸುಮ ಅವರು ಅದಕ್ಕೆ ಫಸ್ಟೇ ಅಬ್ಜೆಕ್ಟ್ ಮಾಡಿಬಿಟ್ರು, ಇಲ್ಲ ಸಂಬಂಧ ಇದೆ ಅಂತ. ಅದೇನು ಸಂಬಂಧ ಇದೆ ಅಂತ ಅವರೇ ಹೇಳ್ಬಿಡ್ಬೇಕು. ಏನು ಸಂಬಂಧ ಇದೆ ಅಂತ ನನ್ನ ಕೆಲಸ ನೀವು ತುಂಬ ಸುಲಭ ಮಾಡಿಬಿಟ್ಟಿದ್ದಾರೆ. ಅಷ್ಟೊತ್ತಿಂದ ಅವ್ರ ಮಾತು ಕೇಳಿಸ್ಕೊಂಡ್ರಿ ಅಲ್ವಾ ನೀವು? ಅವ್ರು ಒಂದು ಸ್ಟೋರಿ ಹೇಳಿದ್ರು. ಸ್ಟೋರಿ ಅಂದರೆ ಏನು? ಸಾಹಿತ್ಯ ಅಂದರೆ ಸ್ಟೋರಿ ಅಲ್ವಾ, ಕತೆ. ಸಾಹಿತ್ಯ ಅಂದ್ರೆ ಏನು? ಕತೆ, ಕಾದಂಬರಿ. ಅದರಲ್ಲಿ ಏನಿರುತ್ತೆ? ಕ್ಯಾರೆಕ್ಟರ್ಸ್, ಹೀರೋ, ವಿಲನ್ನು, ಬ್ಲ್ಯಾಕ್ ಕ್ಯಾರೆಕ್ಟ್ರು, ವೈಟ್ ಕ್ಯಾರೆಕ್ಟ್ರು, ಗ್ರೇ ಕ್ಯಾರೆಕ್ಟ್ರು ಎಲ್ಲ ಇರುತ್ತೆ ಅಲ್ವಾ. ಇಷ್ಟೊತ್ತವರೆಗೂ ಅವ್ರು ಮಾತಾಡಿದ್ರಲ್ಲ, ಎರಡು ಥರ ಇದೆ. ಕತೆ ಅನ್ನೋದನ್ನು, ಕತೆ ಹೇಳೋದು ಅನ್ನೋದು ಒಂದು ಪಾಸಿಟಿವ್ ಆಗಿ ಕತೆ ಹೇಳೋದು, ಅದಕ್ಕೊಂದು ಸಹಜವಾದ ಒಂದು ನಾರ್ಮಲ್ ಪಾಸಿಟಿವ್ ಮೀನಿಂಗು ಇದೆ. ಇನ್ನೊಂದಿದೆ ಕತೆ ಹೊಡೆಯೋದು. ಕತೆ ಹೊಡೆಯೋದು ಅಂತಲೂ ಇದೆ. ಸುಮ್ಮನೆ ಕತೆ ಹೇಳ್ಬೇಡ ಅಂತೀವಲ್ಲ, ಅದು ರೀಲ್ ಬಿಡಬೇಡ ಅಂತ. ಇನ್ನೊಂದು ಕತೆ, ನಿಜವಾದ ಅರ್ಥದ ಕತೆ. ಕರೆಕ್ಟ್. ರೀಲು ಇತ್ತು ಸರ್ ಆಗ, ಸಿನಿಮಾ ರೀಲು. ಆ ಅರ್ಥದಲ್ಲೂ ರೀಲ್ ಬಳಸ್ತಾ ಇದ್ರು. ನೀವು ಇದಾಗಿ ತಗೊಳ್ಬಾರ್ದು, ಅಂದರೆ ಈ ಗೋಷ್ಠಿಯನ್ನು ಸ್ವಲ್ಪ ಹಗುರಗೊಳಿಸೋಣ, ಮಕ್ಕಳಿಗೆ ಬೋರ್ ಆಗಬಾರ್ದು, ಮತ್ತು ನೀವು ಆರಾಮಾಗಿ ತಗೊಳ್ಳಿ. ಅವರು ದಿನ ಬೆಳಗಾದರೆ ನಾನು ಮೊದಲು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಇದೇನು ಅವರು ಬರಬೇಕಾದಂತಹ ಬಹು ದೊಡ್ಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುವ ದೊಡ್ಡ ಅಧಿವೇಶನ ಏನೂ ಅಲ್ಲ. ಮತ್ತು ಹೇಳಿ ಕೇಳಿ ಸಾಹಿತ್ಯದ ಕಾರ್ಯಕ್ರಮ, ಇದಕ್ಕೆ ಒಪ್ಪಿ ಈ ಮಧ್ಯಾಹ್ನ ಇಷ್ಟು ಸಂಖ್ಯೆಯ ಜನರ ಮುಂದೆ ಅವ್ರು ಕೂತಿರೋದಕ್ಕೆ ನಿಜವಾಗ್ಲೂ ನಾನು ಅವರಿಗೆ ಮೊದಲು ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ಈಗ ಒಬ್ರು ಕತೆಗಾರರು, ಈಗ ನಾನೊಬ್ಳು ಕತೆಗಾರ್ತಿಯಾಗಿ ದಿನ ಒಂದೊಂದು ಕತೆನ ಯಾವ ಕತೆಗಾರರು ಬರೆಯಲ್ಲ. ದಿನ ಒಂದು ಕತೆ ಬರೆಯೋಕ್ಕಾಗತ್ತಾ? ದಿನ ಒಂದು ಕತೆ ಬರೆದ್ರೆ 360 ಕತೆ ಆಗ್ಬಿಡುತ್ತೆ. ವರ್ಷಕ್ಕೆ ಎಷ್ಟು ಪುಸ್ತಕ? ಅಷ್ಟು ಕತೆ ಯಾವ ಕತೆಗಾರರು ಬರೆಯಲ್ಲ. ಆದರೆ ರವಿಕುಮಾರ್ ಅವರು ಬರೀತಾರೆ. ಅವ್ರು ದಿನ ಒಂದೊಂದು ಕತೆ ಬರೀತಾರೆ. ಎಲ್ಲಿ ಬರೀತಾರೆ? ಎಲ್ಲ ಮೀಡಿಯಾದವರು ಬಂದವ್ರು ಮುಂದೆ ಮೈಕ್ ಹಿಡಿತಾರ. ಆಗ ಅವ್ರು ಆಡೋ ಮಾತು ಇಷ್ಟು ಥರ ನೀವು ಕೇಳಿಸ್ಕೊಂಡ್ರಲ್ಲ, ನೆಗೆಟಿವ್ ಅಲ್ಲಿ ಅಲ್ಲ. ಅವ್ರು ನಿಜವಾಗ್ಲೂ ಹೋರಾಟ ಮಾಡಿ ಬಂದಿರೋದು ಅದೆಲ್ಲ ನಿಜಾನೇ. ಆದರೆ ಆ ನರೇಷನ್ ಇದೆಯಲ್ಲ, ಅದನ್ನು ಹೇಳುವುದು, ಅದು ಏನು? ಕತೆ ಹೇಳೋದು. ಅದು ನೆಗೆಟಿವ್ ಆಗ್ಬೋದು, ಪಾಸಿಟಿವ್ ಆಗ್ಬೋದು. ಪ್ರತಿ ದಿನವೂ ರಾಜಕಾರಣಿಗಳು ಹೇಳುವುದು ಕತೆ. ಕತೆ ಹೇಳಕ್ ಬಂದಿಲ್ಲ ಅಂದ್ರೆ ಅವ್ರು ರಾಜಕಾರಣಿ ಆಗಕ್ಕೆ ಆಗಲ್ಲ. ಕತೆ ಅವ್ರು ಹೇಳೋದು. ಆದರೆ ಸಾಹಿತ್ಯಕ್ಕೂ ರಾಜಕಾರಣಿಗಳು ಹೇಳುವ ಕತೆಗೂ ಒಂದು ವ್ಯತ್ಯಾಸ ಇದೆ. ಅದೇನು ವ್ಯತ್ಯಾಸ ಅಂದರೆ, ನಿಜವಾದ ಕಥೆನಲ್ಲಿ ನಿಜವಾದ ಜನಹಿತಕ್ಕೋಸ್ಕರ, ಒಂದು ಆಶಯಕ್ಕೋಸ್ಕರ, ಒಂದು ಮಾನವೀಯತೆಗೋಸ್ಕರ ಅವರು ನಿಜವಾಗ್ಲೂ ಅವ್ರ ಅಂತರಂಗದಲ್ಲಿ ಏನಾಗ್ತಾ ಇದೆ ಅನ್ನೋ ಆಶಯಕ್ಕೋಸ್ಕರ, ಎರಡು ಮನುಷ್ಯರ ಒಳಿತಿಗಾಗಿಯೇ, ಬಡವರ ಹಿತಕ್ಕಾಗಿಯೇ ಸಾಹಿತ್ಯವೂ ರಾಜಕೀಯವೂ ಅಂತ ಹೇಳೋದು. ಆದರೆ ಸಾಹಿತ್ಯದ ನಿಜವಾದ ಉದ್ದೇಶ ಅದೇ ಆಗಿರುತ್ತೆ. ರಾಜಕೀಯದ ನಿಜವಾದ ಉದ್ದೇಶ ಅವ್ರು ಆಡೋ ಮಾತಲ್ಲಿರುತ್ತಲ್ಲ, ಅದೇ ಒಳಗೂ ಇರುತ್ತಾ ಅನ್ನೋದು ಗೊತ್ತಿಲ್ಲ. ಇನ್ನೊಂದು, ಪ್ರತಿ ರಾಜಕಾರಣಿ ಪ್ರತಿ ದಿನ ಕತೆ ಹೊಡೆಯುವಾಗ, ಹೇಳುವಾಗ ಅಲ್ಲ, ಕತೆ ಹೊಡೆಯುವಾಗ ಒಂದೇ ಪ್ಯಾಟರ್ನ್ ಇರುತ್ತೆ. ಅದಕ್ಕೆ ಏನು ಅಂದರೆ, ತಾನು, ತನ್ನ ಪಕ್ಷ, ತನ್ನ ಸಿದ್ಧಾಂತ, ಹೀರೋ ಕತೆಗೆ ಕ್ಯಾರೆಕ್ಟರ್ ಇರಬೇಕಲ್ಲ. ಹೀರೋ ಇರಬೇಕು, ವಿಲನ್ ಇರಬೇಕು, ಬ್ಲ್ಯಾಕ್ ಇರಬೇಕು, ವೈಟ್ ಇರಬೇಕು. ಈ ಪಕ್ಷದ ರಾಜಕಾರಣಿ ಮಾತಾಡುವಾಗ ಅವರು, ಅವ್ರ ಪಕ್ಷ, ಅವ್ರ ಸಿದ್ಧಾಂತ ಎಲ್ಲ ಹೀರೋ, ಎದುರುಗಡೆ ಇರೋರು ವಿಲನ್ನು, ಹಂಗೆ ಅವ್ರ ಕತೆ ಹೇಳ್ತಾರೆ. ಅವ್ರು ಹೇಳುವಾಗ ಇವ್ರು ವಿಲನ್ನು, ಅವ್ರ ಹೀರೋ ಆಗಿ ಇವ್ರು ವಿಲನ್ ಮಾಡಿ. ಸೊ ನೀವೇ ಜಾಸ್ತಿ ಸಾಹಿತ್ಯಕ್ಕೆ ಕೊಡುಗೆ ಕೊಡೋದು ಸರ್. ಅದೊಂದು ಸಾಹಿತ್ಯ ಅಂತ ಹೇಳಲ್ಲ ನಾವು, ಅದರ ಕತೆ ಮಾತ್ರ ನೀವು ದಿನ ಹೇಳ್ತೀರ. ಅವರು ಕತೆಗಳನ್ನ ಸಮಾಜದಿಂದ ತಗೋತಾ ಇರ್ತಾರೆ. ಇವಾಗ ಬಹುಶಃ ನಾನು ಅದನ್ನ ಕ್ವಶನ್ ಕೇಳೋವರೆಗೂ ಬಹುಶಃ ಅವ್ರಿಗೆ ಬಸವಲಿಂಗಪ್ಪ ಅವರ ಸಾಹಿತ್ಯದಿಂದ ನಾನು ಪ್ರೇರಣೆ ತಗೊಂಡೆ, ಓದ್ದೆ ಅನ್ನೋದು ಅವರು ಮೇ ಬಿ ಅವರು ನೆನಪಿಟ್ಕೊಂಡು ಬಂದಿರಲಿಲ್ಲ ಅನ್ಸುತ್ತೆ. ಮೇ ಬಿ ಕೇಳಿದಾಗ ತಕ್ಷಣ ಎಲ್ಲಿಂದನೋ ರೀಕಾಲ್ ಮಾಡ್ತಾರೆ. ಅಂದರೆ ಹೇಳ್ದಾಗ, ಕುಸುಮ ಅವ್ರು ಹೇಳ್ದಾಗೆ, ರಾಜಕಾರಣಿ ಆಗೋರಿಗೆ ಯಾವಾಗಲೂ ಎಲ್ಲೋ ನಡೆದಿದ್ದಂಥ ಒಂದು ಘಟನೆಯನ್ನು ತಕ್ಷಣಕ್ಕೆ ಆ ಟೈಮ್ಗೆ ರೀಕಾಲ್ ಮಾಡೋವಂಥ ಗುಣ ಇದೆಯಲ್ಲ, ಅದು ತುಂಬ ಮುಖ್ಯ. ಇಲ್ಲ ಅಂತ ಹೇಳಿದ್ರೆ ತುಂಬ ಬೋರ್ ಆಗಿಬಿಡುತ್ತೆ ರಾಜಕಾರಣಿಗಳನ್ನು ಕೇಳೋದಕ್ಕಾಗಿ. ಈ ನೆಕ್ಸ್ಟ್ ರೌಂಡ್ ಬಂದಾಗ ಕೇಳ್ತೀನಿ. ಅಶ್ವಥ್ ಅವ್ರಿಗೆ ಒಂದು ಪರ್ಸ್ನಲ್ ಇದರಿಂದ ಶುರು ಮಾಡೋದಾದರೆ, ಮುಖ್ಯವಾಗಿ ಸಾಹಿತ್ಯದ ಒಡನಾಟ ನಿಮಗೆ ಅಂದರೆ ರಂಗಭೂಮಿ ಹಿನ್ನೆಲೆಯಿಂದ ಬಂದವರು, ನೀನಾಸಂನಲ್ಲಿ ಕೋರ್ಸ್ ಮಾಡಿದಂಥವ್ರು, ಅಲ್ಲಿ 4 ವರ್ಷ ಅಲ್ಲಿ ಇದ್ದಂಥವ್ರು, ಮತ್ತು ಅನೇಕ
ನಾವು ಸಿನಿಮಾಗಳಲ್ಲಿ ನೋಡಿದ್ದೀವಿ, ಧಾರಾವಾಹಿಗಳಲ್ಲಿ ಅವ್ರನ್ನ ನೋಡ್ತಾ ಇರ್ತೀವಿ, ರಂಗಭೂಮಿ ಹಿನ್ನೆಲೆ ಇರುವಂಥವ್ರು. ರಂಗಭೂಮಿಗಂತೂ ಸಾಹಿತ್ಯ ತುಂಬ ಮುಖ್ಯ. ಸಿನಿಮಾಗೂ ಮುಖ್ಯನೇ, ಯಾರು ಆ್ಯಕ್ಟ್ ಮಾಡ್ತಾರೆ ಅವ್ರಿಗೆ ತುಂಬ ಮುಖ್ಯ ಆಗಿರ್ಲಿಕ್ಕಿಲ್ಲ, ಅಲ್ಲಿ ಡೈಲಾಗ್ ಹೇಳ್ಬೋದು ಅನ್ನೋ ರೀತಿ. ಆದರೆ ರಂಗಭೂಮಿಗಂತೂ ನಟನೆ ಮಾಡುವಂಥವ್ರಿಗೂ ಸಾಹಿತ್ಯ ಗೊತ್ತಿರಬೇಕು. ಹಾಗಾಗಿ ನೀವು ಒಂದು ರಂಗಭೂಮಿ ಹಿನ್ನೆಲೆಯನ್ನು ಇಟ್ಕೊಂಡು ಸಾಹಿತ್ಯವನ್ನು ಈ ರಾಜಕೀಯ ಅಂದರೆ ಈ ಎಲೆಕ್ಷನ್ ರಾಜಕೀಯ ಅಲ್ಲ, ಒಂದು ಸೊಸೈಟಿಯನ್ನು ಆರ್ಡ್ರಲ್ಲಿ ಇಡಬೇಕಾದಂಥ ಒಂದು ವ್ಯವಸ್ಥೆ ಅನ್ನೋ ದೃಷ್ಟಿಯಿಂದ ಹೇಗೆ ನೋಡ್ತೀರಾ ಅಂತ. ಎಲ್ರಿಗೂ ನಮಸ್ಕಾರ. ಸಾಹಿತ್ಯ ಅನ್ನೋದು ನಮ್ಮ ಮಾತಿನಲ್ಲಿದೆ, ದಿನದ ಚಟುವಟಿಕೆಯಲ್ಲಿದೆ. ಅದು ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ನಮಗೆ ಬಿ ವಿ ಕಾರ್ ಅಂತ ಹೇಳ್ತಿದ್ರು, ಶಬ್ದ ಮಾಡಿದ್ದೆಲ್ಲವೂ ಸಂಗೀತ ಅಂತ. ಹಾಗೆ ನಮ್ಮ ಭಾಷೆಯನ್ನು ನಾವು ಏನು ಕರಿತೀವೋ ಅದರಿಂದ ಹೊರಟಿದ್ದ ಪ್ರತಿ ಪದಗಳು ಸಾಹಿತ್ಯ. ಹಾಗಾಗಿ ನನಗೆ ಅಂದರೆ ನಾನು ಕೆಲವು ಕಥೆಗಳು ಅಥವಾ ಉಪಮೆ ಅಲಂಕಾರಗಳ ಮೂಲಕ ನನ್ನ ಮಾತನ್ನ ಹೇಳ್ತಾ ಹೋಗ್ತೀನಿ. ಮೊದಲು ನನಗೆ ರೋಮಾಂಚನಗೊಳಿಸಿದ್ದು ಪಂಪಾರನ್ನ. ಅವನು ಹೇಳ್ತಾನೆ, ನೀರೊಳಗಿದ್ದು ಬೆಮರ್ದನ್ ಉರುಗ ಪದಾಕನ್ ಅಂತಂದರೆ, ನನಗೆ ಆ ಕಾಲಘಟ್ಟಕ್ಕೆ ನನ್ನ ಆ ವಯಸ್ಸಿಗೆ ಆ ಪದಗಳ ತೂಕ ಅರ್ಥ ಆಗದೆ ಇದ್ದರೆ ಅದ್ರ ಒಳಗಿರುವ ತಂತುಗಳು ಅಥವಾ ಕಾಕುಗಳು ನನ್ನನ್ನು ಅಳ್ಳಾಡಿಸಿತ್ತು. ಹಾಗಾಗಿ ಈ ಸಾಹಿತ್ಯ ನನ್ನ ನಟನಾಗೋದಕ್ಕೆ ತುಂಬ ಪ್ರೇರೇಪಣೆಯನ್ನು ಕೊಡ್ತಿತ್ತು. ಉದಾಹರಣೆಗೆ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಕುಂತಿ ಕರ್ಣನ ಎದುರಾದಾಗ ನೀರೊಳಗಿದ ಅಳುವಿನ ಅಬೂದಿಯೋಳು ಅದ್ದಳ ಕುಂತಿ ಅಂದರೆ ಆ ಶಬ್ದ ನೋಡಿ ಎಷ್ಟು ಚೆನ್ನಾಗಿದೆ, ಅಳುವಿನ ಅಬುದಿಯೋಳು ಅದ್ದಳ ಕುಂತಿ. ಆಗ ಆ ವಯಸ್ಸಿಗೆ ನಾನು ಒಂದು 10-12 ವಯಸ್ಸಿಗೆ ಅದೇನು ಅರ್ಥ ಆಗದೆ ಇರ್ಬೋದು. ಆದರೆ ಈ ಪ್ರೇರೇಪಣೆ ಬರ್ತಾ ಸಾಮಾಜಿಕ ಪದ್ಧತಿಗಳೇ ಕರ್ಕೊಂಬರುತ್ತೆ. ಅಂದರೆ ಸಾಹಿತ್ಯ ಮುಖೇನ ಸಾಹಿತ್ಯ ಅಂದರೆ ರಾಜಕೀಯ ಪದ್ಧತಿ ಆಗ್ಬೋದು ಸರ್, ಸಾಮಾಜಿಕ ಪದ್ಧತಿ ಆಗ್ಬೋದು, ಅದೊಂದು ರೈತಿಗೆ ಆಗಿರ್ಬೋದು, ಅಥವಾ ನಮ್ಮ ಸಾಮಾನ್ಯ ಜೀವನ ಆಗಿರ್ಬೋದು. ಎಲ್ಲದರಲ್ಲೂ ಸಾಹಿತ್ಯ ಆಸುಬಕ್ಕಾಗಿದೆ ಅನ್ನೋದು ಹೀಗೆ ಬರ್ತಾ ನಮ್ಮ ಸಾಹಿತ್ಯತೆ ಇರ್ತದೆ. ಅದು ಸಾಹಿತ್ಯವಾಗಿ ರಂಗಭೂಮಿಯಲ್ಲಿ, ಸಿನಿಮಾದಲ್ಲಿ ಮತ್ತು ಕಿರುತೆರೆ ಯಾವುದರಲ್ಲೂ ಕಾಣಿಸ್ಕೊಳ್ತಾ ಇರ್ತದೆ. ಅದಕ್ಕೆ ನಾನು ಕೆಲವು ಡೈಲಾಗ್ಗಳನ್ನ ಸೇರಿಸ್ತಾ ಹೋಗ್ತೀನಿ. ಈ ರೀತಿ ಹಳೆಗಡದಿಂದ ಪ್ರೇರೇಪಿತವಾದಂತಹ ನನ್ನ ಸಾಹಿತ್ಯ ಜರ್ನಿ ಅಥವಾ ನನ್ನ ರಂಗಭೂಮಿ ಜರ್ನಿ ಮುಂದೆ ಕುವೆಂಪು ಅವರು, ಬೇಂದ್ರೆ ಇಂಥರಿಂದ ಪರಿಣಾಮಕಾರಿಯಾಗುತ್ತೆ. ಅದಕ್ಕೊಂದು ಸಣ್ಣ ಡೈಲಾಗು. ಅಲ್ಲಿ ನಾನು ಓದಿದಂಥ ಮಹಾಭಾರತಕ್ಕೂ ಇಲ್ಲಿ ಕುವೆಂಪು ಅವರ ಮಹಾಭಾರತಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಇಲ್ಲಿ ಸೋತು ಮಲಗಿದಂಥ ದುರ್ಯೋಧನ ಧರ್ಮದ ಬಗ್ಗೆ ಆಡುವ 4 ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಧರ್ಮ ಅಧರ್ಮ ಅಧರ್ಮಿಗಳಾರ್ ಆಹಾ, ಮಹಾಧರ್ಮ ಸಂಸ್ಥಾಪಕನಂತೆ ಕೃಷ್ಣನ್, ಧರ್ಮಕ್ಕೆ ಬೆಂಗೊಟ್ಟು ಪಡೆದನಂತೆ ಬಡಗೋಪನ್, ಪಚ್ಚ ಪಸಿಯ ಕುರುಕಾರನ್, ಅಸಂಸ್ಕೃತನ್, ಅನಾಗರಿಕನ್, ಇರ್ಕೆ ನಾನಂತೂ ಅಧರ್ಮಿಯೇ ಇರ್ಕೆ. ಪಾಂಡವರದಾವ ಧರ್ಮಮಂ ಪಿಡಿದರ್, ಮುದುಕನಂ ಭೀಷ್ಮನಂ ಬೇಡಿಕೊಂಡರ್, ಎಮ್ಮೆಲ್ಲರಿಗೂ ಆಚಾರ್ಯ ದ್ರೋಣನನ್ ಛತ್ಮನೆಯಿಂದ ಪರಲೋಕ ಕಟ್ಟಿದರ್. ಕರ್ಣನನ್ ಬರ್ದಿಲರು ಪೂಜಿಸುವ ಸೂರ್ಯಪುತ್ರನನ್ನು ಕಂಡಂತೆ ಕಣ್ಣಿದರೆ ಕೈತ ಬದಿಕೊಂದರೆ. ಇಷ್ಟೆಲ್ಲ ನೀವೆಲ್ಲ ಧರ್ಮಿಗಳು, ನಾನೊರ್ವ ಅಧರ್ಮಿ. ಹೇ ಕೃಷ್ಣ, ಇದೆಲ್ಲ ನಿನ್ನ ಕುಹಕ, ಕಪಟದ ಶಿಕ್ಷಾ ಗುರು ಅಲ್ತೆ ನೀನ್ ಅಂತ ಇಲ್ಲಿ ಹೇಳ್ತಾನೆ. ಇಲ್ಲಿಂದ ಪ್ರಾರಂಭವಾದ ನನ್ನ ಸಾಹಿತ್ಯ ಜರ್ನಿ ಮುಂದೆ ಸಾಮಾಜಿಕ ಪದ್ಧತಿ ಕಡೆ ಹೊಡ್ಕೊಳ್ಳುತ್ತೆ. ನಮ್ಮ ಸಿನಿಮಾದಲ್ಲಿ ಕೂಡ ನಾವು ಒಳ್ಳೆ ಸಾಹಿತ್ಯವನ್ನು ಬಳಸ್ತೀವಿ ಸರ್. ಅದಕ್ಕೊಂದು ಉದಾಹರಣೆ ಇದೆ. ನಾವು ಮತ್ತೆ ಮುಂಗಾರು ಅಂತ ಒಂದು ಸಿನಿಮಾ ಮಾಡ್ತೀವಿ. ಕರಾಚಿ ಬಾರ್ಡರ್ನಲ್ಲಿ ಕ್ರಾಸ್ ಆಗಿ ಹೋದಂಥ ಇಂಡಿಯನ್ಸ್ನ ಅರೆಸ್ಟ್ ಮಾಡಿದಾಗ ಅಲ್ಲಿ ಹಿಂದೂ ಮುಸಲ್ಮಾನನ್ನ, ಅಲ್ಲಿ ಮುಸಲ್ಮಾನರು ಒಂದು ಪ್ರಶ್ನೆ ಕೇಳ್ತಾರೆ, ಭಾರತದಲ್ಲಿ ಮುಸಲ್ಮಾನರಿಗೆ ತೊಂದರೆ ಇದೆ ಅಂತ, ಹೌದೋ ಅಲ್ವಾ ಅಂತ. ಅದಕ್ಕೆ ಅವನೊಂದು ಮಾತು ಹೇಳ್ತಾನೆ, ಭಾರತದಲ್ಲಿ ಮುಸ್ಲಿಮರಿಗೆ ತೊಂದರೆ ಇದೆ ಅಂತ ಯಾರು ಹೇಳಿದ್ದು ಅಂತ ಕೇಳಿದೆ. ಹಾಗಿದ್ದಿದ್ರೆ ಪಂಡಿತ್ ಜಾಕಿರ್ ಹುಸೇನ್ ದೊಡ್ಡ ವಿದ್ವಾಂಸರಾಗಿ ಬೆಳೀತಾ ಇರಲಿಲ್ಲ. ಬಿಸ್ಮಿಲ್ಲಾ ಖಾನ್ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಕೂತು ಶಹನೆ ನಡೆಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂದೆ. ಅಷ್ಟೇ ಯಾಕೆ, ಯೂಸುಫ್ ಖಾನ್ ಅನ್ನೋ ವ್ಯಕ್ತಿ ದಿಲೀಪ್ ಕುಮಾರ್ ಆಗಿ ಹಿಂದಿ ಚಿತ್ರರಂಗದಲ್ಲಿ ಮೆರೆಯೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂದೆ. ಸದಾ ಕಾಶ್ಮೀರ ಅಂತ ಕಿತ್ತೋಡ ನಿಮ್ಗೇನ್ರೋ ಗೊತ್ತು, ಅಲ್ಲಿರೋ 85% ಜನ ನಮ್ಮವರು ಅಂದೆ. ನಿಮ್ಮ ಅಲ್ಲಾಹು ಭಾರತದ ಗಲ್ಲಿಗಳಲ್ಲಿ ಮಸೀದಿಗಳನ್ನ ಕಟ್ಟಿಕೊಂಡು ನೆಮ್ಮದಿಯಾಗಿದ್ದಾನೆ. ಆದರೆ ಅವರ ರಾಮಕೃಷ್ಣ ನಿಮ್ಮ ಪಾಕಿಸ್ತಾನದಲ್ಲಿ ಇಲ್ಲ ಅಂದೆ. ಹೇ, ಪಾಕಿಸ್ತಾನಕ್ಕೆ ಬರಗಾಲ ಬಂದಾಗ ಮೊದಲ ಅನ್ನ ಬರೋದು ಭಾರತದಿಂದ ಅಂದೆ. ಏಕಿ ರಹೆಂಗೆ ಅಂದೆ, ಜೈ ಹಿಂದ್ ಅಂದೆ ಅಂತ. ಹೀಗೆ ನಮ್ಮ ಸಾಹಿತ್ಯ ಸಾಮಾಜಿಕ ಪ್ರಜ್ಞೆಯನ್ನು ಇಟ್ಕೊಂಡು ನಮ್ಮ ಸಿನಿಮಾ, ರಂಗಭೂಮಿ ಮತ್ತು ನನ್ನೊಳಗೆ ನಿಮ್ಮೊಳಗೆ ಆಸೋಕ್ಕಾಗಿದೆ. ಹಾಗಾಗಿ ಇಂಥ ಒಂದು ಬೀದರ್ ಗಡಿನಾಡು ಪ್ರದೇಶದಲ್ಲಿ ಈ ಕಡೆ ಸಂಸ್ಕೃತಿಯ ಒತ್ತಡ, ಸಾಹಿತ್ಯದ ಒತ್ತಡ, ಭಾಷೆಯ ಒತ್ತಡ, ಸಂಸ್ಕಾರದ ಒತ್ತಡಗಳ ಮಧ್ಯೆ ಕನ್ನಡ ಹಬ್ಬ, ಕನ್ನಡ ಸಂತೆ ಅಂದ್ರೇನು, ಕೊಡುಕೊಳ್ಳುವ ಕಾರ್ಯಕ್ರಮಕ್ಕೆ ಭಾಗಿಯಾಗಿರೋದು ಮತ್ತು ನಾವು ನಿಮ್ಮಂಥವರ ಅಂದರೆ ಎಲ್ಲ ಕದಳಿಯವನಕ್ಕೆ ಕರಿನುಕ್ಕಿದಂತಾಯಿತು ಅಂತ ನಿಮ್ಮಂಥ ದೊಡ್ಡ ದೊಡ್ಡ ಗಡಾನುಗಡ್ಡೆಗಳ ಮಧ್ಯೆ ಕೂತು ಮಾತಾಡೋದಕ್ಕೆ ನನ್ನಂಥ ಒಂದು ಸಣ್ಣ ಕಲಾವಿದನಿಗೆ, ಸಣ್ಣ ಸಾಹಿತ್ಯ ಪ್ರಜ್ಞೆ ನನಗೆ ಭಾಳ ಹೆಮ್ಮೆ ಅನಿಸಿದೆ. ತುಂಬ ಹೆಮ್ಮೆಯಿಂದ ಈ ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿಕೊಂಡಿದ್ದಕ್ಕೆ ವೀರಕಪುತ್ರ ಶ್ರೀನಿವಾಸ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ.
ಯಾರು ಘಟಾನುಘಟಿಗಳು ಯಾರು ಅನ್ನೋದು ಇವ್ರು ಡೈಲಾಗ್ ಕೇಳಿದಾಗ ಗೊತ್ತಾಗಿರುತ್ತೆ, ಅವ್ರಿಗೇನು ಹೇಳೋ ಅವಶ್ಯಕತೆ ಇಲ್ಲ. ಈಗ ಮುಂದಿನ ಪ್ರಶ್ನೆ ಡಾಕ್ಟರ್ ಸಂಗಮೇಶ್ ಅವ್ರಿಗೆ. ಅವರು ನಮ್ಮ ಇಡೀ ದೇಶದ ರಾಜಕಾರಣವನ್ನು ನಿಯಂತ್ರಿಸುವಂಥ ಸಾಹಿತ್ಯ ಸೃಷ್ಟಿ ಆಗ್ತಾ ಇರುವಂಥ JNU ಅಲ್ಲಿ ಇರುವಂಥವ್ರು. ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಎರಡೂ ರೀತಿಯನ್ನು ಹೇಳ್ತಾರೆ, ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಎರಡೂ ರೀತಿಯಲ್ಲೂ ಆ ವಿಶ್ವವಿದ್ಯಾಲಯ ಇರುವಂಥದ್ದು. ಹಾಗಾಗಿ ಈ ವಿದ್ಯಾರ್ಥಿ ದೆಸೆಯಲ್ಲಿ ಈ ಸಾಹಿತ್ಯ ಮತ್ತು ರಾಜಕೀಯದ ಸಂಬಂಧವನ್ನು ನೀವು JNU ಪರಿಪ್ರೇಕ್ಷೆಯಲ್ಲಿ ಹೇಗೆ ನೋಡ್ತೀರಾ? ಅಲ್ಲಿ ಹೇಗೆ ಆ ರೀತಿಯ ಒಂದು ರಾಜಕೀಯ ಪ್ರಜ್ಞೆ, ಅದು ಒಂದು ಸಿದ್ಧಾಂತಕ್ಕೆ ಪರವಾಗಿರ್ಬೋದು, ಇನ್ನೊಂದು ಸಿದ್ಧಾಂತಕ್ಕೆ ವಿರುದ್ಧವಾಗಿರ್ಬೋದು, ಆದರೆ ಒಟ್ಟೊಂದು ರಾಜಕೀಯ ಪ್ರಜ್ಞೆ ಅಂತೂ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಬೆಳೆಯುತ್ತೆ ಅಂತ ನಮ್ಗೆ ಅನ್ಸುತ್ತೆ ಇಲ್ಲಿಂದ ದೂರದಿಂದ ನೋಡಿದಾಗ. ಅದು ಹೇಗಿದೆ ವಾತಾವರಣ ಅಲ್ಲಿ, ಅದು ಹೇಗೆ ಮೂಡುತ್ತೆ ಅಲ್ಲಿ ಅಂತ? ಸರ್ ನೋಡಿ, ಒಂದೇ ಒಂದು ಸಣ್ಣ ಇಂಟ್ರಪ್ಷನ್ನು, ಸಾಹಿತ್ಯದ ಶಕ್ತಿ ಬಗ್ಗೆ ಒಂದು ಸಣ್ಣ ಉದಾಹರಣೆ ನೋಡಿ. ನಾಳೆ ನಮ್ಮ ಗಣರಾಜ್ಯೋತ್ಸವ 21ನೇ ತಾರೀಕು. ನಮಗೆ ಗೊತ್ತಿದ್ದಂಗೆ ನಾವು ದೇಶಕೋಶದ ಬಗ್ಗೆ ಮಾತಾಡ್ತಿದ್ದೀವಿ, ಇದನ್ನೇ ಸಾಹಿತ್ಯ ಅನ್ನೋದು. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರಿಗೂ. ಮೊಟ್ಟ ಮೊದಲನೇದಾಗಿ ವೇದಿಕೆ ಮೇಲೆ ಈ ಕಾರ್ಯಕ್ರಮದ ಕೇಂದ್ರ ಬಂದು ರವಿಕುಮಾರ್ಜಿ ಅವರು ಆವಾಗಲೇ ವಿಷಯ ಎತ್ತಿದ್ರು, ಅದಕ್ಕೊಂದು ಸಣ್ಣ ಪೀಠಿಕೆ ಹಾಕಿ ಮುಂದುವರಿಸ್ತೀನಿ. ನಾನು ಗುರುನಾಥ್ ರಾಜ್ಗಿರು, ವಿಶೇಷವಾಗಿ ಶಶಿಧರ್ ಹೊಸಳ್ಳಿ ಸರ್, ನಾವೆಲ್ಲ ಪ್ರತಿಯೊಬ್ಬ ರಾಜಕಾರಣಕ್ಕೊಬ್ಬ ವ್ಯಕ್ತಿ ಬರಬೇಕು ಅಂತ ಹೇಳಿದ್ರೆ ಯಾವುದೋ ಒಬ್ಬ ವ್ಯಕ್ತಿಯ ಪ್ರಭಾವ ಅಥವಾ ಯಾವುದೋ ಒಂದು ಸಿದ್ಧಾಂತದ ಹಿನ್ನೆಲೆ ಅಥವಾ ಆ ವ್ಯಕ್ತಿಗೆ ಯಾವುದೋ ಒಂದು ಸಮಸ್ಯೆಯ ವಿರುದ್ಧ ಆಂದೋಲನದಿಂದ ಈ ಥರ ಯಾವುದೋ ಒಂದು ಕಾರಣದಿಂದ ಒಬ್ಬ ವ್ಯಕ್ತಿ ರಾಜಕಾರಣಕ್ಕೆ ಬರ್ತಾನೆ. ಹಾಗಾಗಿ ನಾವೆಲ್ಲರೂ ಈ ಕ್ಷೇತ್ರಕ್ಕೆ ಸಾಮಾಜಿಕವಾಗಿ ತೊಡಸ್ಕೊಂಡಿರುವಂಥದ್ದು ಬಹುಶಃ ರವಿಕುಮಾರ್ಜಿ ಅಂತ ವ್ಯಕ್ತಿ ಅವರ ಪ್ರಭಾವ ನಮ್ಮ ಮೇಲೆ ಬೀಳ್ತಿರಲಿಲ್ಲ ಅಂತ ಹೇಳಿದ್ರೆ ನಾವು ಈ ಕ್ಷೇತ್ರಕ್ಕೆ ಸಮಾಜದ ಮಧ್ಯೆ ಜೋಡಿಸ್ಕೊಳ್ಳೋಕೆ ಆಗ್ತಾನೆ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ನಮಗೆ ಹೇಳಿಕೊಟ್ಟಂಥ ಒಂದು ಮಾರ್ಗದರ್ಶನ ಇರ್ಬೋದು, ಅವರು ಒಂದೊಂದು ವಿಶೇಷವಾಗಿ ಶೋಷಿತರು, ವಂಚಿತರು, SC/ST ಹಾಸ್ಟೆಲ್, ಅದ್ರ ಬಗ್ಗೆ ಅವರಂತ ಇರ್ತಕ್ಕಂಥ ಆಳವಾದ ಅಧ್ಯಯನ, ಅದ್ರ ಮೇಲೆ ಅವರು ತೋರ್ತಕ್ಕಂಥ ಒಂದೊಂದು ವಿಶೇಷವಾಗಿ SC/ST ಹಾಸ್ಟೆಲ್ ಅದ್ರ ಬಗ್ಗೆ ಇರ್ತಕ್ಕಂಥ ಕಾಳಜಿ ನೋಡ್ತಕ್ಕಂಥದ್ದು, ಅದೇ ಇವತ್ತು ನಮ್ಮೆಲ್ಲರಿಗೂ ಪ್ರೇರಣೆ ಮತ್ತು ನಾವು ಕೂಡ ಸಮಾಜದಲ್ಲಿ ಜೋಡಿಸ್ಕೊಂಡಿರುವಂಥದ್ದು. ಅಂದರೆ ರಾಜಕಾರಣಕ್ಕೆ ಯಾವುದೋ ಒಂದು ತುಡಿತ ಇರ್ತಕ್ಕಂಥ ವ್ಯಕ್ತಿ ರಾಜಕಾರಣದಲ್ಲಿ ಬಂದರೆ ಬಹುಶಃ ಶುದ್ಧವಾದಂಥ ರಾಜಕಾರಣ ನೀವೆಲ್ಲ ನೋಡ್ಬೋದು. ಅದಕ್ಕೆ ನಮ್ಮ ರವಿಕುಮಾರ್ಜಿನೇ ನಮಗೆಲ್ಲರೂ ಉದಾಹರಣೆ. ಹಿಂದೆ ರಾಜಕಾರಣಿಗಳು ಬರ್ತಾ ಇರ್ತಕ್ಕಂಥದ್ದು ಯೂನಿವರ್ಸಿಟಿ ಕ್ಯಾಂಪಸ್ಗಳಿಂದ, ಆಂದೋಲನಗಳಿಂದ, ಸಾಹಿತ್ಯ ಕ್ಷೇತ್ರದಿಂದ. ಇವತ್ತು ರಾಜಕಾರಣ, ಆ ಥರದ ರಾಜಕಾರಣಿಗಳು ಇವತ್ತು ಕೂಡ ನೋಡೋದಕ್ಕೊಂದಿಷ್ಟು ಜನ ಸಿಗ್ತಾರೆ. ಆದರೆ ಬಹುತೇಕ ರಾಜಕಾರಣಿಗಳು ಬರ್ತಾ ಇರ್ತಕ್ಕಂಥದ್ದು ಯೂನಿವರ್ಸಿಟಿಯ ಕ್ಯಾಂಪಸ್ಗಳಿಂದ, ಯೂನಿವರ್ಸಿಟಿಯ ಕ್ಯಾಂಪಸ್ಗಳ ನಡೀತಿರ್ತಕ್ಕಂಥ ಆಂದೋಲನಗಳಿಂದ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲಿ JNU ಕೂಡ ಮುಂಚೂಣಿಯಲ್ಲಿದೆ. ಕೇವಲ JNU ಅಷ್ಟೇ ಅಲ್ಲ, ಹಿಂದೆ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ರಾಜಕೀಯದ ಹೊರತಾಗಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ಗಳು ಚುನಾವಣೆಗಳಿಂದ ನೇತೃತ್ವವನ್ನು ವಹಿಸಿ ಚುನಾವಣೆ ನಡೀತಾ ಇದ್ವು. ಅಲ್ಲಿ ಎಲೆಕ್ಷನಿಂದ ವಿದ್ಯಾರ್ಥಿ ನಾಯಕರು ಹುಟ್ಕೊಳ್ತಾ ಇದ್ರು. ಆದರೆ ಇವತ್ತು ಬಹುತೇಕ ವಿಶ್ವವಿದ್ಯಾಲಯಗಳು ಅದು ಹೊರಟೋಗಿದೆ. ಆದರೆ ಇವತ್ತು ಕೂಡ JNUನಲ್ಲಿ ಅದು ಲೈವ್ ಡೆಮೋಕ್ರಸಿ, ಲೈವ್ ನೋಡಬೇಕು ಅಂತ ಹೇಳಿದ್ರೆ JNU ಬರಬೇಕು. JNUನಲ್ಲಿ ಚುನಾವಣೆ ನಡೀತಕ್ಕಂಥ ಇವತ್ತು US ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಹೇಗೆ ಅಂತ ಹೇಳಿದ್ರೆ ಒಬ್ಬ ರಾಜಕಾರಣ ಎಲೆಕ್ಷನ್ಗೆ ಹೋಗೋದಾದರೆ ಅವರು ಒಂದು ಪ್ರೆಸಿಡೆನ್ಷಿಯಲ್ ಡಿಬೇಟನ್ನು ಮಾಡ್ತಾರೆ. ಆ ಡಿಬೇಟ್ನಲ್ಲಿ ಹಲವಾರು ರೀತಿಯ ಪ್ರಶ್ನೆಗಳನ್ನು ಅವ್ರ ಎದುರುಗಡೆ ಇಡ್ತಾರೆ. ಆ ನಾಯಕ ಚುನಾವಣೆ ಯಾರು ಎದುರಿಸ್ತಾರೆ ಅವರು ಆ ಪ್ರಶ್ನೆಗಳಿಗೆ, ಆ ರಾಜ್ಯದ ಆ ವಿಷಯದ ಮೇಲೆ ಅವ್ರಿಗೆ ಎಷ್ಟು ಆಳ ಅಗಲ ಅವ್ರಿಗೆ ಗೊತ್ತಿದೆ, ಆ ಪಾಲಿಸಿ ಅವರು ನೋಡ್ಕೊಂಡಿದ್ದಾರೆ, ಆ ಪಾಲಿಸಿ ತಿಳ್ಕೊಂಡಿದ್ದಾರೆ, ಅದ್ರ ಮೇಲೆ ಅವರ ಉತ್ತರದ ಆಧಾರದ ಮೇಲೆ ಚುನಾವಣೆಗಳು ನಡೀತವೆ. ಅಂದರೆ ವಿದ್ಯಾರ್ಥಿ, ಒಬ್ಬ ನಾಯಕ ಆ ವಿದ್ಯಾರ್ಥಿಗಳನ್ನ ರೆಪ್ರೆಸೆಂಟ್ ಮಾಡುವಂಥ ರೀತಿಯಲ್ಲಿ ಅವನಿಗೆ ನಿಜವಾಗ್ಲೂ ಇನ್ಡೆಪ್ತ್ ಅವನಿಗೆ ಗೊತ್ತಿದೆಯಾ ಇಲ್ವಾ ಅನ್ನೋದನ್ನು ಅವತ್ತು ಅಳಿತಾರೆ. ಅದರ ಆಧಾರದ ಮೇಲೆ ನಾಯಕನನ್ನು ಓಟ್ ಹಾಕಿ ಗೆಲ್ಲಿಸುವಂಥದ್ದು. ಮತ್ತು ಅಲ್ಲಿ ಚುನಾವಣೆಯಲ್ಲಿ ಗೆದ್ದಂಥ ವ್ಯಕ್ತಿಗಳು ಯೂನಿವರ್ಸಿಟಿಯ ಗವರ್ನೆನ್ಸ್ ಮಾಡಲಲ್ಲಿ ಅವರು ಕೂಡ ಇರ್ತಾರೆ.
ಅಂದರೆ ವಿದ್ಯಾರ್ಥಿಗಳಿಗೆ ಏನು ಬೇಕು, ಹಾಸ್ಟೆಲ್ಗಳು ಬೇಕು, ಸೀಟ್ ಬೇಕು, ಫೀಸ್ ಎಷ್ಟಿರಬೇಕು, ಆ ಆಡಳಿತದಲ್ಲಿ ಅವರು ಕೂಡ ಭಾಗಿಯಾಗಿರ್ತಾರೆ. ಹಾಗಾಗಿ ಯಾರೋ ಒಬ್ಬ ಹೊರಗಡೆಯಿಂದ ಬಂದು ಯೂನಿವರ್ಸಿಟಿ ಕ್ಯಾಂಪಸ್ನ ರನ್ ಮಾಡುವಂಥದ್ದಲ್ಲ. ಪ್ರತಿ ಹಂತದಲ್ಲೂ ಕೂಡ ಚುನಾವಣೆ ನಡೀತದೆ. ಉದಾಹರಣೆಗೆ ಒಬ್ಬ ಟೀಚರ್, ಒಬ್ಬ ಪ್ರೊಫೆಸರ್ ಇದ್ದಾನೆ ಅಂತ ಹೇಳಿದ್ರೆ ಪ್ರೊಫೆಸರಲ್ಲಿ ಚುನಾವಣೆ ನಡೆಯುತ್ತೆ. ಆ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರಲ್ಲಿ ಚುನಾವಣೆ ನಡೆಯುತ್ತೆ, ನಾನ್ ಟೀಚಿಂಗಲ್ಲಿ ಚುನಾವಣೆ ನಡೆಯುತ್ತೆ. ಅವರೆಲ್ಲರೂ ಕೂಡ ಆ ಯೂನಿವರ್ಸಿಟಿಯ ಗವರ್ನಿಂಗ್ ಬಾಡಿನಲ್ಲಿ ಇರ್ತಾರೆ. ಹಾಗಾಗಿ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ಸಲ್ಲಿ ವಿದ್ಯಾರ್ಥಿಗಳಿಗೆ ಹಿತವನ್ನು ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ಏನು ಬೇಕು ಏನು ಬೇಡ ಅನ್ನುವಂಥದ್ದನ್ನು ಯೂನಿವರ್ಸಿಟಿ ಮಾಡೆಲ್. ಆದರೆ ಇವತ್ತು ದುರ್ದೈವ ಏನಂತ ಹೇಳಿದ್ರೆ, ಯೂನಿವರ್ಸಿಟಿ ಮಾಡೆಲ್ಗಳಲ್ಲಿ ಯಾವುದು ಚರ್ಚೆ ವಿಷಯ ಆಗಬೇಕಾಗಿತ್ತು, ಯಾವುದು ವಿದ್ಯಾರ್ಥಿಗಳ ಮಧ್ಯೆ ಒಂದು ಕ್ರಿಟಿಕಲ್ ಥಿಂಕಿಂಗ್ ಪ್ರೋಸೆಸ್ ಡೆವಲಪ್ ಆಗಬೇಕಾಗಿತ್ತು, ಆ ಚುನಾವಣೆ ಮಾಡೆಲ್ಗಳು ಇವತ್ತು ಕ್ಯಾಂಪಸ್ಗಳಲ್ಲಿ ಇಲ್ಲ. ಹಾಗಾಗಿ ವಿದ್ಯಾರ್ಥಿ ಆಂದೋಲನದಿಂದ ಬರ್ತಕ್ಕಂಥ ರಾಜಕಾರಣಿಗಳ ಸಂಖ್ಯೆ ಕಡಿಮೆ ಆಗಿದೆ. ಆದರೆ JNU, ಡೆಲ್ಲಿ ಯೂನಿವರ್ಸಿಟಿ ಅಂತ ವಿಶ್ವವಿದ್ಯಾಲಯಗಳು ಇವತ್ತು ಕೂಡ ಬಹುತೇಕ ರಾಜಕಾರಣಿಗಳು ಆ ಪ್ರೋಸೆಸ್ಸಿಂದ ಹೊರಡೆ ಬಂದು ಬಹಳ ದೊಡ್ಡ ರಾಜಕಾರಣಿಗಳಾಗಿ ವಿಧಾನಸೌಧದಲ್ಲಿ, ವಿಧಾನ ಪರಿಷತ್ತಲ್ಲಿ, ಪಾರ್ಲಿಮೆಂಟ್ರಿ ಎಲೆಕ್ಷನ್ಗಳಲ್ಲಿ ಗೆದ್ದು ಆ ಅನುಭವದ ಹಿನ್ನೆಲೆಯಿಂದ ಬಂದು ಇವತ್ತು ಕೂಡ ಜೋಡಿಸ್ಕೊಂಡಿದ್ದಾರೆ ಬೇರೆ ಬೇರೆ ಪಕ್ಷಗಳಿಂದ. ಸೀತಾರಾಮ್ ಯೆಚೂರಿಯಿಂದ ಹಿಡಿದು ಇವತ್ತಿನ ನಿನ್ನೆ ಆಗಿರ್ತಕ್ಕಂಥ ಚುನಾವಣೆಯಲ್ಲಿ ಯೂನಿಯನ್ ಎಲೆಕ್ಷನ್ ಗೆದ್ದಂಥ ಬಿಹಾರಲ್ಲೂ ಕೂಡ ಒಬ್ಬ ಕಂಟೆಸ್ಟ್ ಮಾಡಿ ಗೆದ್ದಿದ್ದಾರೆ. ಯಾರು ವಿದ್ಯಾರ್ಥಿ ರಾಜಕಾರಣದಿಂದ ಬಂದರು ಅವರು ಮಾತಾಡೋದು ಕೇಳಿದಾಗ ನಮ್ಗೆ ಗೊತ್ತಾಗುತ್ತೆ. ಲಾಲು ಪ್ರಸಾದ್ ಯಾದವ್ ಇಂದ ಹಿಡಿದು ಜಾರ್ಜ್ ಫರ್ನಾಂಡಿಸ್ ಇಂದ ಹಿಡಿದು ಅನೇಕರನ್ನ ನಾವು ಉದಾಹರಣೆಗಳನ್ನು ತಗೋಬೋದು, ನಿತೀಶ್ ಕುಮಾರ್ವರೆಗೂ. ಅವರಲ್ಲಿ ಮಾತುಗಳಲ್ಲಿ ಸಾಹಿತ್ಯ ಬರ್ತಾ ಇರುತ್ತೆ. ನಮ್ಮಲ್ಲಿ ಜಯೇಶ್ ಪಟೇಲ್ರು ಉದಾಹರಣೆ ಸಾಕಷ್ಟು ಬಾರಿ ನಾವು ಹೇಳ್ತಾ ಇರ್ತೀವಿ. ಅವರು ಯಾವುದೇ ಸದನದಲ್ಲಿ ಮಾತಾಡಬೇಕಾದ್ರೆ ಅವರು ಸಾಕಷ್ಟು ಸಾಹಿತ್ಯದ ಅಂಶಗಳನ್ನು ಉಲ್ಲೇಖ ಮಾಡ್ತಾ ಇದ್ರು. ಅಂದರೆ ಇಲ್ಲೂ ನಾವು ಧರ್ಮಸಿಂಗ್ ಅವರ ಕಲ್ಯಾಣ ಕರ್ನಾಟಕದಲ್ಲಿ ಧರ್ಮಸಿಂಗ್ ಅವರ ಮಾತಾಡೋದನ್ನು ನಾವು ಯಾರ್ಯಾರು ಕೇಳಿರ್ತೀವಿ ಗೊತ್ತಿರುತ್ತೆ. ಅವರು ಹೆಚ್ಚು ಕಡಿಮೆ ಪ್ರತಿ ಮಾತುಗೂ ಅವರು ಒಂದು ಶಾಯರಿನ ಹೇಳ್ತಾ ಇದ್ರು. ಈವನ್ ಅವರು ಕೊನೆ ಪತ್ರಿಕೋದ್ಯಮ ಅಂದರೆ ಪತ್ರಿಕಾಗೋಷ್ಠಿ ಅಂದರೆ ಮುಖ್ಯಮಂತ್ರಿಯಾಗಿ ರಿಸೈನ್ ಮಾಡೋದಕ್ಕಿಂತ ಮುಂಚೆ ಒಂದು ಪತ್ರಿಕಾಗೋಷ್ಠಿ ಮಾಡಿದಾಗ ಅಲ್ಲೂ ಒಂದು ಶಾಯರಿ ಹೇಳಿದ್ರು. ಅಂದರೆ ಒಂದು ರಾಜಕಾರಣಿ ಆಗಿದ್ದವನಿಗೆ ಈ ಸಾಹಿತ್ಯದ ಒಂದು ಗಂಧಗಾಳಿ ಯಾರು ಅಂತ ನಾವು ರೂಢಾಗಿ ಹೇಳೋದಾದ್ರೆ ಅದಿದ್ದರೆ ಅವನಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಹಾಯಕ್ಕೆ ಬರ್ತಾ ಇರುತ್ತದು. ಯಾವುದೋ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾ ಇರುತ್ತಲ್ಲ, ಅವಾಗ ಸಹಾಯಕ್ಕೆ ಬರ್ತಾ ಇರುತ್ತೆ. ಮತ್ತು ಯಾರೊಬ್ಬರು ಜನರ ನೋವಿಗೆ ತುಡಿಯೋದಕ್ಕೆ ಅವಕಾಶ ಆಗ್ತಾ ಇರುತ್ತದು. ಇಲ್ಲ ಅಂತ ಹೇಳಿದ್ರೆ ತುಂಬ ಜನ ರಾಜಕಾರಣಿಗಳು ಯಾಕೆ ಅಷ್ಟು ಒರಟಾಗಿ ನಡ್ಕೋತಾರೆ ಅನ್ನೋದಕ್ಕೆ ಸಾಹಿತ್ಯದ ಅಭಿರುಚಿ ಇಲ್ದಲೇ ಇರೋದು ಕಾರಣ ಅಂತ ನನ್ನ ಅಭಿಪ್ರಾಯ. ನಮ್ಮ ಇವರಿದ್ದಾರೆ ಆದಿಶ್ ವಾಲಿಯವರು, ಮುಖ್ಯವಾಗಿ ಸಾಹಿತ್ಯದ ನೇರವಾಗಿ ಕೇಳಲಿಲ್ಲ ಅಂದರೂ ಇವಾಗಿನ ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳ್ತಾರೆ. ನೇರವಾಗಿ ಚುನಾವಣಾ ರಾಜಕಾರಣ ಇರ್ಬೋದು, ಇಲ್ಲ ಸೊಸೈಟಿಯಲ್ಲಿ ಒಂದು ಯಾವುದೇ ರಾಜಕಾರಣ. ಈಗ ಪತ್ರಿಕೋದ್ಯಮವನ್ನು ಒಂದು ಉದ್ಯಮವನ್ನಾಗಿ ಶುರು ಮಾಡೋದು ಒಂದು ರಾಜಕಾರಣದ ಒಂದು ಭಾಗ, ಒಂದು ಯಾವುದೋ ಒಂದು ಉದ್ಯಮ ಸಂಸ್ಥೆ ನಡೆಸೋದನ್ನು ಒಂದು ಸಮಾಜದ ವ್ಯವಸ್ಥೆಗಾಗಿ ಒಂದು ಭಾಗ. ಹಾಗಾಗಿ ಯುವಕರು ಇವಾಗ ಸಾಹಿತ್ಯವನ್ನು ನಿಮ್ಮ ಜೊತೆಗಾರರು ಯಾರಿದ್ದಾರೆ ಹೇಗೆ ನೋಡ್ತಾ ಇದ್ದಾರೆ, ಏನು ಅನ್ನಿಸ್ತಾ ಇದೆ, ನಿಮ್ಮ ಅನುಭವದ ಮಾತುಗಳನ್ನು ಒಂದಷ್ಟು ಹೇಳಬೇಕು ಅಂತ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸನತ್ರ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗವಾಗಿ ಕೂತ ಎಲ್ಲ ಗಣ್ಯರಿಗೆ ನಮಸ್ಕಾರಗಳು. ಸಾಹಿತ್ಯ ಮತ್ತು ರಾಜಕೀಯ, 2 ಟಾಪಿಕ್ಸ್ ವೆರಿ ಡ್ರಾಸ್ಟಿಕ್, ವೆರಿ ಡಿಫ್ರೆಂಟ್, ಬಟ್ ಎರಡಿಗೂ ನಾವು ಕಂಬೈನ್ ಮಾಡಿ ಮಾತಾಡ್ಬೋದು, ಆ ಥರ ಆಗಿದೆ. ಎಸ್ಟೀಮ್ಡ್ ಎಲ್ಲ ಪ್ಯಾನಲ್ ಸ್ಪೀಕರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತೀರ. ಈಗಿನ ಯುವಕರು ಮೇಜರಾಗಿ ಸೋಷಿಯಲ್ ಮೀಡಿಯಾ, ಫೋನಲ್ಲಿ ಇರ್ತಾ ಇದ್ದಾರೆ. ನಂದು ಏನಂತಾರೆ ಎಕ್ಸ್ಪೀರಿಯನ್ಸ್ ಅನುಭವ ಹೇಳ್ತಂದರೆ, ನಾನು 2 ವರ್ಷ ಹಿಂದೆ ನಾನು UK ಯಲ್ಲಿದ್ದೆ, ಲಂಡನಲ್ಲಿದ್ದೆ. 6 ವರ್ಷ ಅಲ್ಲೇ ನಂತರ ಸ್ಟಡೀಸ್ ಮಾಡಿದ್ದೀನಿ. ಅಲ್ಲೇ ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ಸು ಗೆದ್ದಿದ್ದೀನಿ, ವಿದ್ಯಾರ್ಥಿ ಸಂಘ ಚುನಾವಣೆ ಗೆದ್ದು ಮೊದಲ ಕನ್ನಡಿಗ ಆಗಿದ್ದೀನಿ. ಮತ್ತು ಈಗ ಅಲ್ಲೂ ನಮ್ಮ ಕನ್ನಡ ಬಾವುಟವನ್ನು ಹಾರಿಸಿ ನಮ್ಮ ಕನ್ನಡ ಸಂಸ್ಕೃತಿ ಏನೇನಂತಾರೆ, ಈ ಕನ್ನಡ ಬಾವುಟ, ಈ ಕನ್ನಡ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ನಂಗೆ ಇದು ಇಡೀ ಜಗತ್ತೇ ನಂಗೆ ಏನಂತಾರೆ ಫೇಮಸ್ ಮಾಡ್ತಾರೆ, ಇಡೀ ಜಗತ್ತೇ ಪ್ರಸಿದ್ಧ ಮಾಡ್ತು. ಸೊ ಆ ಥರ ನಮ್ಮ ಕನ್ನಡದ ಭಾಷೆ ಏನಂತಾರೆ ಶಕ್ತಿ ಇದೆ. ನಾನೀಗ ಬಂದ ತಕ್ಷಣ ಏನಂತಾರೆ ಉತ್ತರ ಕರ್ನಾಟಕ ನಮ್ಮ ದಿನಪತ್ರಿಕೆ ಇತ್ತು. ಈಗ ಮತ್ತೆ ನಮ್ಮ ಉತ್ತರ ಕರ್ನಾಟಕ ನಮ್ಮ ಭಾಗ ಒಂದೇ ನೋಟಿಸ್ ಮಾಡಿದ್ದೇನೆಂದರೆ, ನಮ್ಮ ಕಡೆಯಿಂದ ಸ್ವಲ್ಪ ಧ್ವನಿ ಸ್ವಲ್ಪ ಸೈಲೆಂಟ್ ಆಗಿದೆ. ಸ್ವಲ್ಪ ಅಂದರೆ ಸುದ್ದಿ ಎಷ್ಟೊಂದು ಜನ ಏನೇನೋ ವಾಯ್ಸ್ ಮಾಡ್ತಾರೆ,
ಅಷ್ಟೊಂದು ಇಶ್ಯೂಸ್ ಇರುತ್ತೆ, ಇಲ್ಲಿ ಸಮಸ್ಯೆ ಇರುತ್ತೆ. ಬೀದರಲ್ಲಿ ಹಾಗೂ ಕಲಬುರಗಿ ಆಗಲಿ, ರಾಯಚೂರು ಆಗಲಿ, ಆಗಿರಾಗಲಿ ಈ ಭಾಗದ ನಂತರ ಸ್ವಲ್ಪ ಸುದ್ದಿ ಕವರ್ ಆಗ್ತಾ ಇರಲ್ಲ ಒಂದೊಂದು ಸರ್ತಿ. ಸೊ ಈಗ ನಮ್ಮ ಪತ್ರಿಕೆ ಒಂದಿತ್ತು, ಉತ್ತರಕನ್ನಡ ಪತ್ರಿಕೆ. ಅದರ ಜೊತೆ ಪತ್ರಿಕೆ ಓದುವ ಜನರು ದ ಏಜ್ ಗ್ರೂಪ್ ಈಸ್ ಅಬವ್ 35, ಬಿಲೋ 35 ಅಂದರೆ ಎಲ್ಲ KPSC UPSC ಸ್ಟೂಡೆಂಟ್ಸೇ ಓದ್ತಾ ಇರೋದು. ಇಲ್ಲ ನಂತರ ಯುವಕರು ಯಾರು ಪೇಪರ್ ಓದಲ್ಲ ಬೆಳಗ್ಗೆ. ದ್ಯಾಟ್ ನಾನು ಆನೆಸ್ಟಾಗಿ ಹೇಳ್ಬೋದು. ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಬರೀ ಫೋನ್ ನೋಡ್ತಾರೆ. ಅದರ ಸಲುವಾಗಿ ನಾವು ಉತ್ತರ ಕನ್ನಡ ಸುದ್ದಿ ವಾಹಿನಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಒಂದೂವರೆ ವರ್ಷಲ್ಲೇ ನಾವು ಈಗ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದ್ದೀವಿ ಆಲ್ ಪ್ಲ್ಯಾಟ್ಫಾರ್ಮ್ಸ್. ಇಡೀ ನಮ್ಮ ಬೀದರ್, ಕಲಬುರ್ಗಿ, ರಾಯಚೂರು, ಯಾದಗಿರಿ, ನಮ್ಮ ಉತ್ತರ ಕನ್ನಡ ಭಾಗ ಜನ ನೋಡ್ತಾ ಇದ್ದಾರೆ. ಅವ್ರಿಗೆ ಸುದ್ದಿ ಮುಟ್ತಾ ಇದೆ, ಅವ್ರ ಸುದ್ದಿ ಏನಂತಾರೆ ಬರ್ತಾ ಇದೆ. ಏನಾರ ಇಶ್ಯೂಸ್ ಇದ್ದರೆ ಸಾಲ್ವ್ ಆಗ್ತಾ ಇದೆ. ರಾಜಕಾರಣಿಯವರು ಸಾಲ್ವ್ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಸಾಲ್ವ್ ಮಾಡ್ತಾರೆ, CM ಆಫೀಸ್ಗೂ ಹೋಗಿ ಸಾಲ್ವ್ ಆಗಿದೆ. ಸೊ ಒಂದು ಕ್ವಶನ್ ಏನಂದರೆ ಟು ದ ಪ್ಯಾನಲ್, ಎಷ್ಟೊಂದು ಯುವಕರು ಈಗ ಲಿಟ್ರೇಚರ್ ಬುಕ್ಸ್ ಏನೂ ಓದಲ್ಲ, ಇಫ್ ಐ ಆಮ್ ನಾಟ್ ರಾಂಗ್. ಕಡಿಮೆ ಜನ ಓದ್ತಾ ಇದ್ದಾರೆ. ನಾವೆಲ್ಲ ಈಗ ಸೋಷಿಯಲ್ ಮೀಡಿಯಲ್ಲಿ ಫೋನಲ್ಲಿ ನೋಡ್ತಾ ಇರ್ತೀವಿ, AI ಬಂದಿದೆ. ಈಗ ನೀವು ನಮಗೆ ಹೆಂಗೆ ಮೋಟಿವೇಟ್ ಮಾಡ್ತೀರಾ ಬುಕ್ಸ್ ಓದೋಕ್ಕೆ, ಲಿಟ್ರೇಚರ್ ಓದಿಸೋದಕ್ಕೆ ಅಂತ? ಆ್ಯಂಡ್ ದಟ್ಸ್ ಅ ಕ್ವಶನ್ ಟು ಈವನ್ ರವಿಕುಮಾರ್ ಸರ್ಗೂ ನಾನು ಕೇಳ್ಬೇಕು. ಬಿಕಾಸ್ ರಾಜಕೀಯದಲ್ಲಿ ಎಷ್ಟು ಯುವಕರು ಬರ್ತಾರೆ, ಅವ್ರಿಗೂ ಅವ್ರ ಮಾತನ್ನು ಕೇಳ್ತಾರೆ, ಸ್ವಲ್ಪ ಪ್ರಭಾವ ಆಗ್ತಾರೆ. ನೀವು ಹೆಂಗೆ ಅವ್ರಿಗೆ ಏನಂತಾರೆ ಪ್ರೋತ್ಸಾಹ ಮಾಡ್ತೀರಾ, ಫೋಕಸ್ ಮಾಡ್ತಾರೆ, ಎಂಕರೇಜ್ ಮಾಡ್ತಾರೆ ಓದೋಕ್ಕೆ? ಇದು ಮೊದಲನೇ ಕ್ವಶನ್ ಆ್ಯಕ್ಚುಲಿ ಈ ಗೋಷ್ಠಿಗೆ ತುಂಬ ಸಂಬಂಧಪಟ್ಟಿದ್ದು, ಅಂದರೆ ನೇರವಾಗಿ. ಎರಡನೇದು ಯುವಕರು ರಾಜಕಾರಣಕ್ಕೆ ಬರಬೇಕು ಅನ್ನೋದು ಮೇ ಬಿ ಬೇರೆ ಟಾಪಿಕ್ ಆಗುತ್ತೆ. ಅದನ್ನ ನಾವು ಆಫ್ ಸ್ಟೇಜ್ ರವಿಕುಮಾರ್ ಅವ್ರ ಜೊತೆ ಮಾತಾಡೋಣ. ಆದರೆ ಈ ಮೊದಲನೇ ಕ್ವಶನ್ಗೆ ಕುಸುಮಾ ಅವರು ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಾದಮೇಲೆ ನಾನು ರವಿಕುಮಾರ್ ಅವ್ರಿಗೆ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ನೀವು ಕನ್ನಡ ಭಾಷೆ ಬಗ್ಗೆನೇ ಮಾತಾಡ್ತಾ ಇದ್ದೀರೋ, ಪುಸ್ತಕ ಲಿಟ್ರೇಚರ್ ಓದೋದು ಅಂತಾನೆ ಕನ್ನಡ ಪುಸ್ತಕಗಳ ಬಗ್ಗೆ ಕನ್ನಡ ಪುಸ್ತಕ ನಾನು ಅವ್ರಿಗೆ ಕೇಳಬೇಕು ಅಂತ ಇದ್ದಿದ್ದನ್ನು ನೀವು ಕೇಳಿ ನನಗೆ ತುಂಬ ಉಪಕಾರ ಮಾಡಿದ್ದೀರಿ. ನೋಡಿ, ಇವತ್ತು ಏನು ಈ ಪುಸ್ತಕ ಸಂತೆಯಲ್ಲಿ ನಾವು ಕೂತಿದ್ದೀವಿ, ನೆಕ್ಸ್ಟ್ ಇನ್ನೊಂದು 20 ವರ್ಷ ಬಿಟ್ಟು ಈ ಥರ ಒಂದು ಸಾಹಿತ್ಯದ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿ ನಾವು ಈ ಥರ ಎಲ್ಲ ಕನ್ನಡದಲ್ಲಿ ಇನ್ನೊಂದು 50 ವರ್ಷ ಬಿಟ್ಟು ಅಂತೂ ಕನ್ನಡ ಪುಸ್ತಕಗಳಿರುತ್ತೆ ಅನ್ನೋದೆಲ್ಲ ನಿಜವಾಗ್ಲೂ ಸಾಧ್ಯ ಆಗುತ್ತಾ ಆಗಲ್ವಾ ಅನುಮಾನ. ಮತ್ತು ರಾಜಕೀಯಕ್ಕೂ ಬಂದರೆ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತಗಳನ್ನು ನಮಗೆ ನೀಡಿ ಅಂತ ಕನ್ನಡದಲ್ಲಿ ಕೇಳೋ ಸಾಧ್ಯತೆ ಇರುತ್ತೋ ಇಲ್ವೋ ಅನ್ನೋದೂ ಅನುಮಾನ ಆಗ್ಬಿಟ್ಟಿದೆ ಸರ್. ಯಾಕೆ ಅಂದರೆ ಇದಕ್ಕೆ ಈಗ ಸಾಹಿತ್ಯ ಅಂದರೆ ಏನಪ್ಪ? ಅಕ್ಷರಗಳಲ್ವಾ? ಓದೋದು ಬರೆಯೋದು, ಅದೇ ತಾನೇ ಸಾಹಿತ್ಯ ಅಂದರೆ, ಓದುವುದು ಬರೆಯುವುದು. ಈಗ ಓದುವುದು ಬರೆಯುವುದು ಅಂದರೆ ಯಾವ ಭಾಷೆಯಲ್ಲಿ? ಕನ್ನಡ ಸಾಹಿತ್ಯ ಓದುವುದು ಬರೆಯುವುದು ಯಾವ ಭಾಷೆಯಲ್ಲಿ? ಇಂಗ್ಲೀಷ್ ಅಲ್ಲ, ಜರ್ಮನ್ ಅಲ್ಲ, ಫ್ರೆಂಚ್ ಅಲ್ಲ. ಕನ್ನಡ ಸಾಹಿತ್ಯವನ್ನು ಓದುವುದು ಬರೆಯುವುದು ಕನ್ನಡದಲ್ಲಿ ತಾನೆ. ಈಗ ರವಿಕುಮಾರ್ ಸರ್, ಸುಮ್ಮನೆ ನಿಮ್ಮ ಅಬ್ಸರ್ವೇಷನ್, ಈ ಜನರೇಷನ್ನಿನ 1 to 10th ಮಕ್ಕಳಲ್ಲಿ ಎಷ್ಟು ಜನಕ್ಕೆ ಕನ್ನಡ ಬರೀ ಮಾತಾಡಕ್ಕೆ ಬರ್ತಾ ಇದೆ, ಓದಕ್ಕೆ ಬರೆಯಕ್ಕೆ ಬರ್ತಾ ಇದೆ? ನೆಕ್ಸ್ಟ್ ಜನ್ರೇಷನ್ ಅವ್ನ ಪಾಪ ಲಂಡನಲ್ಲಿ ಬಂದು ಎಷ್ಟು ಜನ ಕನ್ನಡ ಮಾತಾಡ್ತಾನೆ. ಕನ್ನಡ ಮಾತಾಡಕ್ಕೆ ಓದಕ್ಕೆ ಬರುತ್ತಾ ನಿಮಗೆ? ಬರುತ್ತೆ. ಇವನು ಓಲ್ಡ್ ಜನ್ರೇಷನ್, ಈಗ ಕನ್ನಡ ಓದಕ್ಕೆ ಬರುತ್ತೆ. ನೆಕ್ಸ್ಟ್ ನನ್ನ ಮಕ್ಕಳು ಓದ್ತಾರೆ. ಹೇಳಿದ್ದು ಉದಾಹರಣೆಗೆ, ನಮ್ಮ ಮಕ್ಕಳಿಗೆ ಎಲ್ಲರೂ ಯಾಕೆ ಅಂದರೆ ನಮಗೆ ಉದ್ಯೋಗದ ಭಾಷೆ ಇಂಗ್ಲೀಷ್ ಆಗಿರೋದ್ರಿಂದ ಇವಾಗ ಅನಿವಾರ್ಯವಾಗಿ ನಾವೆಲ್ಲರೂ ಅಯ್ಯೋ ನಮ್ಮ ಮಕ್ಕಳು ನಾಳೆ ಭವಿಷ್ಯ, ಕೆಲಸ, ಅವ್ರ ಬದುಕು ಅನ್ನೋದಕ್ಕೋಸ್ಕರ ಸೇರಿಸ್ತಾರೆ. ಇನ್ನೊಂದು ಕಡೆ ಸರ್ಕಾರವೇ ಕನ್ನಡ ಶಾಲೆಗಳ ಗುಣಮಟ್ಟವನ್ನು ಕಡಿಮೆ ಮಾಡಿದೆ, ಒಂದೊಂದಾಗಿ ಮುಚ್ತಾ ಇದೆ. ಕನ್ನಡ ಶಾಲೆಯೇ ಇಲ್ಲದೆ ಹೋದರೆ ಇಂಗ್ಲೀಷಲ್ಲಿ ಮಕ್ಕಳು ಓದು ಬರಹ ಕಲ್ತ್ರೆ ಮಾತಾಡ್ತಾರೆ, ಯಾಕಂದರೆ ಮನೇಲಿ ದಿನ ಮಾತಾಡೋದ್ರಿಂದ, ಮತ್ತು ಇನ್ನೂ ಇಂಗ್ಲೀಷ್ ಬಾರದ ಅಜ್ಜಿ ತಾತಂದ್ರು ಉಳ್ಕೊಂಡಿರೋದ್ರಿಂದ ಅವ್ರ ಜೊತೆ ಮಾತಾಡೋ ಅನಿವಾರ್ಯತೆಯಿಂದ ಮಕ್ಕಳೊಂಚೂರು ಪಾರು ಕನ್ನಡ ಕಲಿಬೋದು. ಅದಿಲ್ಲದೆ ಹೋದರೆ ಮುಂದೆ ಏನಾಗುತ್ತೆ? ಕನ್ನಡ ಓದಕ್ಕೆ ಬರೆಯಕ್ಕೆ ನಂಗೆ ಬರಲ್ಲ, ಇನ್ನು ಸಾಹಿತ್ಯ ಎಲ್ಲಣ್ಣ ಓದೋದು? ಇದಕ್ಕೆ ಯಾರಣ್ಣ ಉತ್ತರ ಕೊಡಬೇಕಾದವರು? ಈ ಅಣ್ಣ ಅಲ್ಲ. ನಾನು ಮುಂದಿನ ಪ್ರಶ್ನೆ ಅವ್ರಿಗೆ ಕೇಳಬೇಕು ಅಂತ ಇದ್ದದನ್ನ ಕುಸುಮಾ ಅವರೇನೆ ಅದನ್ನ ಇನಿಷಿಯೇಟ್ ಮಾಡಿದ್ರು. ಕೊನೆಗೆ ಅಂದರೆ ಎಲ್ಲ ನದಿಗಳು ಸೇರಿ ಸಾಗರ ಸೇರುತ್ತೆ ಎಂದಾಗಿ ಇವಾಗಂತೂ ಸಮಾಜದಲ್ಲಿ ಯಾವುದೇ ಪ್ರಶ್ನೆ ಬಂದ್ರೂ ಕೊನೆಗೆ ವಿಧಾನಸೌಧನೇ ಉತ್ತರ ಕೊಡಬೇಕು ಅನ್ನೋ ಗೋಷ್ಠಿ. ರಾಜಕೀಯ ಮತ್ತು ಸಾಹಿತ್ಯ ಇದು ಎಷ್ಟು ಚೆನ್ನಾಗಿ ಟ್ರ್ಯಾಕ್ ಬಂತು ಆ ಹುಡುಗ ತಂದಿಟ್ಟ ಅಲ್ಲಿಗೆ. ಅಂದರೆ ಸಾಹಿತ್ಯ ಉಳಿಬೇಕು ಅಂದರೆ ಭಾಷೆ ಉಳಿಬೇಕು,
ಭಾಷೆ ಉಳಿಬೇಕು ಅಂದರೆ ಕನ್ನಡ ಶಾಲೆಗಳು ಉಳಿಬೇಕು. ಸುಮ್ಮನೆ ಆ ಶಾಲೆಯಲ್ಲಿ ಗುಣಮಟ್ಟ ಇಲ್ಲದೇನೆ ಏನೋ ಸುಮ್ಮನೆ ನಡೆಸ್ತೀವಿ ಅಂತ ನಡೆಸಿದ್ರೆ ನಾವು ಕಳಿಸಲ್ಲ ಸರ್. ನಾವು ಇಂಗ್ಲೀಷ್ ಸ್ಕೂಲ್ಗೆ ಕಳಿಸೋದು ಭಾಷೆಗೋಸ್ಕರ ಅಲ್ಲ, ಜ್ಞಾನವನ್ನು ಗುಣಮಟ್ಟದಿಂದ ಹೇಳ್ಕೊಡ್ತಾ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ. ಸೊ ನಮ್ಮ ಆಯ್ಕೆ ನಾವು ಪೇರೆಂಟ್ಸ್ ಆಗಿ ಖಂಡಿತ ನನ್ನನ್ನು ಸೇರಿ ನಾವು ಇಂಗ್ಲೀಷ್ ಮೀಡಿಯಂಗೆ ಕಳಿಸೋದು ಸರ್. ಆಯ್ತಾ? ಇದಕ್ಕೇನು ಅಲ್ಲಿಗೆ ಇವತ್ತಿನ ರಾಜಕಾರಣ ನಾಳಿನ ಕನ್ನಡ ಸಾಹಿತ್ಯವನ್ನು ಮುಗಿಸುತ್ತಿದೆ. ಇದು ನನ್ನ ಸ್ಟೇಟ್ಮೆಂಟ್. ನಿಮ್ಮ ಉತ್ತರ ಹೇಳಿ. 3,000%, 100,000%. ಜೈ ಹೋ. ಈಗ ನೀವು ನೇರ ಕನ್ನಡದ ಅಳಿವು ಪ್ರಶ್ನೆಗೆ ಬಂದಿದ್ದೀರಾ. ನನಗೆ ಕೇಳಿದರೆ ಮನೆಯ ಮಾತು ಎಲ್ಲಿಯವರೆಗೆ ಕನ್ನಡ ಇರುತ್ತೋ ಅಲ್ಲಿವರೆಗೆ ಕನ್ನಡ ಇದ್ದೇ ಇರುತ್ತೆ. ಮನೆಯ ಮಾತು, ನಿಮ್ಮ ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತೀರಾ, ಯಾವ ಭಾಷೆ ಮನೆ ಮಕ್ಕಳಿಗೆ ಅರ್ಥ ಆಗುತ್ತೋ ಆ ಭಾಷೆನಲ್ಲಿ ಮಾತಾಡ್ತೀರಾ. ಅಜ್ಜ ಅಜ್ಜಿಗೆ, ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋವಂಥವ್ರಿಗೆ ಅಥವಾ ನಿಮ್ಮ ನೆರೆಹೊರೆಯವ್ರಿಗೆ ಬದುಕು ನಡಿಬೇಕಲ್ಲ, ಜೀವನ ನಡಿಬೇಕಲ್ಲ, ಆ ಭಾಷೆ ಯಾವುದಾಗಿರುತ್ತೋ ಅಲ್ಲಿವರೆಗೆ ಕನ್ನಡ ಇದ್ದೇ ಇರುತ್ತೆ. ನಾನು ಹೇಳ್ತೇನೆ, ಇನ್ನು 100 ವರ್ಷ ಆದರೂ ಕೂಡ ಕನ್ನಡಕ್ಕೆ ಏನೇನು ಸಮಸ್ಯೆ ಇಲ್ಲ. ಯಾಕೆ ಅಂತಂದರೆ ಕನ್ನಡದ ಬಗ್ಗೆ ಆ ಅಸ್ಮಿತೆ ಇದ್ದೇ ಇದೆ. ಫಾರ್ ಎಕ್ಸಾಂಪಲ್, ನಾನು ಹೇಳ್ತಾ ಇದ್ದೆ, ಈಗ ತಾನೇ ಒಂದು 2nd PUC ಓದ್ತಾ ಇರುವಂಥ ಒಬ್ಬ ವಿದ್ಯಾರ್ಥಿನಿ, 8ನೇ ತರಗತಿ ಓದ್ತಾ ಇರುವಂಥ ಒಬ್ಬ ವಿದ್ಯಾರ್ಥಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಅಂತಂದರೆ, ಭಾಳ ಒಳ್ಳೆ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ರು. ಅವ್ರ ತಂದೆ ಜೊತೆನಲ್ಲಿ ಪುಸ್ತಕ ತೆಗೆದುಕೊಳ್ಳಕ್ಕೆ ಬಂದಿದ್ರು. ಅಂದರೆ ಕನ್ನಡ ಶಾಲೆನಲ್ಲಿ ಇಲ್ಲದೆ ಇರಬಹುದು ಭಾಳಷ್ಟು ಶಾಲೆಗಳಲ್ಲಿ, ಆದರೆ ಮನೆಯಲ್ಲಿದೆ, ಮಾತಿನಲ್ಲಿದೆ, ತಂದೆ ತಾಯಿ ಮಧ್ಯದಲ್ಲಿದೆ, ಅಜ್ಜ ಅಜ್ಜಿ ಮಧ್ಯದಲ್ಲಿದೆ. ಮಾರ್ಕೆಟ್ನಲ್ಲಿ ಅಂದರೆ ಯಾವ ಮಾರ್ಕೆಟು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಈಗ ಉದಾಹರಣೆ ಸಾಫ್ಟ್ವೇರಿಗೆ ಬಂದರೆ ಕನ್ನಡ ಇಲ್ಲ, ಆದರೆ ಅದು ಸಾಫ್ಟ್ವೇರ್ ಮಾರ್ಕೆಟ್ ಎಷ್ಟು ದೊಡ್ಡದು. ಹಾಗಾಗಿ ಭಾಳಷ್ಟು ಜನಕ್ಕೆ ಕರ್ನಾಟಕದಲ್ಲಿ ಅರ್ಥ ಆಗೋ ಭಾಷೆ ಯಾವುದಪ್ಪ ಅಂತ ಹೇಳಿದ್ರೆ ಇಂಗ್ಲೀಷ್ ಅಲ್ಲ, ಕನ್ನಡನೇ. ಹಾಗಾಗಿ ಓದೋದು, ಈಗ ನಾನು ಓದುವ ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ, ಈಗ ಉದಾಹರಣೆಗೆ ಈ ಪುಸ್ತಕ ತೆಗೆದುಕೊಂಡ್ರೆ ಪೂರ್ತಿ ಪುಸ್ತಕ ಓದ್ತಾರ ಅಂತ ಹೇಳಿದ್ರೆ ನನ್ನ ಪ್ರಕಾರ ಒಂದು 5% ಜನ ಓದ್ಬೋದು. ಆದರೆ ಪುಸ್ತಕದಲ್ಲಿ ಆ ಕಡೆ 1-2 ಪೇಜು, ಈ ಕಡೆ 1-2 ಪೇಜು ಓದೋಂಥವ್ರು ಎಷ್ಟು % ಇರ್ಬೋದು? ಒಂದು 20% ಇರ್ಬೋದು. ನ್ಯೂಸ್ ಪೇಪರ್ ಹೆಡಿಂಗ್ ಮಾತ್ರ ಓದ್ತಾರೆ ಭಾಳ ಜನ. ಈಗ ಹೆಡಿಂಗ್ ಮಾತ್ರ. ಪೇಪರ್ ನೋಡಿದ್ರ, ಪೇಪರ್ ಓದಿದ್ರ? ನೋಡಿದ್ವಿ, ಗ್ಲಾನ್ಸ್ ಮಾಡಿದ್ವಿ, ಒಳಗಡೆ ಊರ್ನ ಅರ್ಥ ಆಗ್ಬಿಡತ್ತೆ ನಮಗೆ. ಅದಕ್ಕೆ ಪುಸ್ತಕ ಓದೋಂಥವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಆದ್ರೆ ಬರವಣಿಗೆ ಮಾಡ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನೀವು ನೋಡಿ, ನೀವು ಎಷ್ಟು ಪುಸ್ತಕಗಳು ಬಂದಿದೆ. ನಾನು ಕೇಳಿದೆ ಎಷ್ಟು ಪ್ರಕಾಶನಗಳು ಬಂದಿದೆ ಅಂತ. ನಿರೀಕ್ಷೆ ಇತ್ತಂತೆ ಒಂದು 35-40 ಪ್ರಕಾಶನಗಳು ಬರ್ಬೋದು ಅಂತ. ಸುಮಾರು 65ಕ್ಕಿಂತ ಹೆಚ್ಚು ಪ್ರಕಾಶನಗಳು ಬಂದಿದೆ. ಅಂದರೆ ಪುಸ್ತಕಗಳನ್ನು ಬರೆಯುವಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಓದುವಂಥವ್ರ ಸಂಖ್ಯೆ ಕಡಿಮೆ ಆಗ್ತಿದೆಯಾ ಅಂತ ನನಗೂ ಒಂದು ಸ್ವಲ್ಪ ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಇಂಗ್ಲೀಷು ಒಂದು ರೀತಿ, ಇಂಗ್ಲೀಷ್ ಯಾಕೆ ಬೇಕು ಅಂತೇಳಿದ್ರೆ ಜಾಬ್ ಸಿಗೋದಿಲ್ಲಪ್ಪ ಅಂತ ಇಂಗ್ಲೀಷ್ ಓದ್ತಿದ್ದಾರೆ. ಕನ್ನಡ ಓದ್ದವ್ರಿಗೂ ಕೂಡ ಜಾಬ್ ಸಿಗುತ್ತೆ ಅನ್ನುವಂಥದ್ದನ್ನು ಒಂದು ಬರಲಿ, ಅವಾಗ ನೋಡಿ. ಸರ್ಕಾರದ ಜವಾಬ್ದಾರಿ, ಅದನ್ನು ಅರ್ಥ ಮಾಡ್ಕೊಳ್ತೇನೆ. ಹಾಗಾಗಿ ಕನ್ನಡಕ್ಕೋಸ್ಕರ ನಾವು ವಿಧಾನಸೌಧದಲ್ಲಿ ಹೋರಾಟ ಮಾಡ್ತೇವೆ. ಕನ್ನಡ ಮೀಡಿಯಂ ಶಾಲೆಗಳು ಉಳಿಬೇಕು ಅಂತ ಹೇಳಿದ್ರೆ ಗುಣಮಟ್ಟದ ಶಿಕ್ಷಣ ಅಲ್ಲಿ ಸಿಗಬೇಕು. ಹಾಗಾಗಿ ಇಂಗ್ಲೀಷು ಜೀವನದ ಭಾಷೆ ಆಗಬೇಕಾ ಅಥವಾ ಜಾಬಿನ ಭಾಷೆ ಆಗಬೇಕಾ, ಬದುಕಿನ ಭಾಷೆ ಆಗಬೇಕಾ? ಹಾಗಾಗಿ ನಮ್ಮ ನೆಲ ಉಳಿದ್ರೆ, ನಮ್ಮ ಸಂಸ್ಕೃತಿ ಉಳಿದ್ರೆ ಜೀವನವನ್ನು ನಡೆಸ್ಬೋದು. ಈ ಉದಾಹರಣೆಗೆ ಇಡೀ ಜಗತ್ತೇ ಇಂಗ್ಲೀಷ್ ಮಾತಾಡಬೇಕಾ? ಇಡೀ ಜಗತ್ತೇ ಇಂಗ್ಲೀಷ್ ಮಾತಾಡಬೇಕು? ಇಸ್ರೇಲ್ನಲ್ಲಿ ಇಂಗ್ಲೀಷ್ ಇದೆಯಾ? ಪಾಕಿಸ್ತಾನದಲ್ಲಿ ಇಂಗ್ಲೀಷ್ ಇದೆಯಾ? ಅಮೇರಿಕಾದಲ್ಲಿ ಇಂಗ್ಲೀಷ್ ಇದೆಯಾ? ಜಪಾನ್ನಲ್ಲಿ ಇಂಗ್ಲೀಷ್ ಇದೆಯಾ?
ಯಾವ ದೇಶದಲ್ಲಿ ಬರೀ ಇಂಗ್ಲಿಷ್ ಇರ್ತಕ್ಕಂಥದ್ದು, ಬಹಳ ಬೆರಳೆಣಿಕೆಯ ದೇಶಗಳಲ್ಲಿ, ಆಯಾ ದೇಶಗಳಲ್ಲಿ ಅವರ ಮಾತೃಭಾಷೆನೇ ಇರೋದು. ಹಾಗಾಗಿ ಇದನ್ನ ಸ್ವಲ್ಪ ನಾವು ಅರ್ಥ ಮಾಡಿಸ್ಬೇಕಾಗಿದೆ. ಈ ನಾವೊಂಥರ ತಿರುವಿನ ಕಾಲದಲ್ಲಿದ್ದೇವೆ. ಕನ್ನಡ ಮಾತಾಡೋ ಅಂಥವ್ರು ಇಂಗ್ಲಿಷ್ ಕಲಿಬಾರ್ದು ಅಂತ ನಾನು ಹೇಳಲ್ಲ, ಆದ್ರೆ ಇಂಗ್ಲಿಷನ್ನು ಕಲೀರಿ, ಆದ್ರೆ ಕನ್ನಡವನ್ನು ಬಿಡಬೇಡಿ. ಈ ವಿಚಾರಕ್ಕೆ ನಾವು ಚೆನ್ನಾಗಿ ಅರ್ಥ ಮಾಡಿಸ್ಕೊಳ್ಬೇಕಾಗಿದೆ. ಇಂಗ್ಲಿಷ್ ಕಲಿಯೋದು ಅಂದ್ರೆ ಕನ್ನಡ ಬಿಡೋದು ಅಲ್ಲ. ಕನ್ನಡ ಇಟ್ಕೊಳ್ಬೇಕು, ಇಂಗ್ಲಿಷನ್ನು ಕಲಿಬೇಕು. ಇಂಗ್ಲಿಷೇ ನಮ್ಮೆಲ್ಲ ಸಾರಸ್ವತ ಲೋಕದ ನಾಯಕ ಆಗಬಾರದು. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಹೃದಯವನ್ನು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಭಾಷೆ ಯಾವುದಪ್ಪ ಅಂತ ಹೇಳಿದ್ರೆ ಅವನ ಮಾತೃಭಾಷೆ. ಮಹಾರಾಷ್ಟ್ರದಲ್ಲಿ ಮರಾಠಿಯೇ, ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡವೇ, ಬಿಹಾರದಲ್ಲಿ ಹಿಂದಿಯೇ, ಉತ್ತರ ಪ್ರದೇಶದಲ್ಲಿ ಹಿಂದಿಯೇ. ಹಾಗಾಗಿ ನನಗನ್ಸೋದು ಈ 3 ಭಾಷೆಯನ್ನು ಕಲಿಬೇಕು. ಕರ್ನಾಟಕದಲ್ಲಿ ಕನ್ನಡ ಕಲಿಬೇಕು, ಉತ್ತರ ಪ್ರದೇಶದಲ್ಲಿ ಹಿಂದಿ ಕಲಿಬೇಕು. ಜಗತ್ನಲ್ಲಿ ಆಗು ಹೋಗುಗಳನ್ನ, ಮಾರ್ಕೆಟನ್ನ, ಯಾಕೆಂತ ಹೇಳಿದ್ರೆ ಇವತ್ತು ಮುಸ್ಲಿಮೇ ದುನಿಯಾ ಹೈ. ಈಗ ಉದಾಹರಣೆಗೆ ಅದು ಯಾವುದೋ ಅಲ್ಲ, ಈ ಮೊಬೈಲ್ ಸ್ಲೋಗನ್ ರಿಲಯನ್ಸ್ ಕರ್ಲೋ ದುನಿಯಾ ಮುಟ್ಟಿ ಮೇ. ಕರ್ಲೋ ದುನಿಯಾ ಮುಟ್ಟಿ ಮೇ. ಇವತ್ತು ಇವರು ವಿದೇಶದಲ್ಲಿ ಓದಿ ಬಂದಿದ್ದಾರೆ, ಕನ್ನಡ ಬರ್ತಿದಾರ? ಇಲ್ಲ. ಇಂಗ್ಲಿಷ್ ಬರುತ್ತೆ, ಹಿಂದಿ ಬರುತ್ತೆ, ಕನ್ನಡ ಚೆನ್ನಾಗಿ ಅರ್ಥ ಆಗುತ್ತೆ, ಕನ್ನಡನೂ ಚೆನ್ನಾಗಿ ಮಾತಾಡ್ಬಲ್ಲ. ಇವು 3 ಆದ್ರೆ ನಾವು ಅಮೇರಿಕಕ್ಕೂ ಹೋಗಿ ಬರ್ಬೋದು, ಕನ್ನಡದಲ್ಲೂ ನೆಲೆಸ್ಬೋದು, ಇಡೀ ದೇಶದಲ್ಲೂ ಸುತ್ತಾಡ್ಬೋದು. ಹಾಗಾಗಿ ಈ ವಿಷಯವನ್ನ ನಾವು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕು ಅಂತ ನನ್ನ ಭಾವನೆ. ಸರಿ ಇದೆ ಅಲ್ಲ. ನನಗೆ ಕುಸುಮಾ ಅವರ ಮಾತಿಗೆ ಮತ್ತೆ ಇವರು ಅದೀಶ್ ಅವ್ರು ಹೇಳಿದ ಮಾತಲ್ಲಿ ತುಂಬಾ ಸರಿ ನಮ್ಮಲ್ಲಿ ಒಂದು ತಪ್ಪು ತಿಳುವಳಿಕೆ ಏನಾಗ್ತಾ ಇರುತ್ತೆ, ದಿನ ಕನ್ನಡ ಓದುವಂಥವ್ರು ಕಡಿಮೆ ಆಗ್ತಾ ಇದೆ ಅಂತ. ನಾವು ಯಾವುದಕ್ಕೆ ಕಂಪೇರ್ ಮಾಡ್ತಾ ಇರ್ತೀವಿ ಅಂದರೆ ಸೋಷಿಯಲ್ ಮೀಡಿಯಾ ಕಂಪೇರ್ ಮಾಡ್ತಾ ಇರ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ 20 ಲಕ್ಷ ಜನ ವ್ಯೂ ಮಾಡ್ತಾರೆ ಒಂದು ವಿಡಿಯೋನ, ಆದರೆ ನ್ಯೂಸ್ ಪೇಪರ್ನ 5,000 ಜನ ನೋಡ್ತಾರೆ ಅಂತ. ಓದುವಂಥವ್ರ ಸಂಖ್ಯೆ, ಪುಸ್ತಕ ಓದುವಂಥವ್ರ ಸಂಖ್ಯೆ, ನ್ಯೂಸ್ ಪೇಪರ್ ಓದುವಂಥವ್ರ ಸಂಖ್ಯೆ ಯಾವಾಗ್ಲೂ ಇಷ್ಟೇ ಇದ್ದಿದ್ದು. ಆ್ಯಕ್ಚುಲಿ ಹಿಂದಿಗಿಂತ ಇವಾಗ ಜಾಸ್ತಿ ಆಗಿದೆ. ಯಾವಾಗ ವಿಜಯ ಕರ್ನಾಟಕ ಶುರುವಾಯಿತು ಕರ್ನಾಟಕದಲ್ಲಿ, ಅವಾಗಿನಿಂದ ಪತ್ರಿಕೆ ಓದೋರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಓದುಗರ ಸಂಖ್ಯೆ ಕಡಿಮೆ ಆಗಿಲ್ಲ. ಸೋಷಿಯಲ್ ಮೀಡಿಯಾ ಅನ್ನೋಂಥ ಒಂದು ಹೊಸ ವಿದ್ಯಮಾನ ಬಂದಿರೋದ್ರಿಂದ ನಾವು ಅದ್ರ ಜೊತೆ ಕಂಪೇರ್ ಮಾಡಿಕೊಂಡು ಇದು ಮಾಡ್ತೇವೆ. ಹಾಗಂತ ಅಪಾಯ ಇಲ್ಲ ಅಂತಲ್ಲ, ಕುಸುಮಾ ಅವ್ರು ಹೇಳಿದ್ರಲ್ಲಿ ಏನೂ ಅಂಶನೇ ಇಲ್ಲ ಅಂತಲ್ಲ. ಕನ್ನಡ ಶಾಲೆಗಳು ಉಳಿದ್ರೆ ಕನ್ನಡ ಉಳಿಯುತ್ತೆ ಅನ್ನುವಂಥದ್ದು ಅಷ್ಟೇ ಸತ್ಯ. ಹಾಗಾಗಿ ಎರಡರ ಮಧ್ಯದಲ್ಲೂ ಸಮತೋಲನ. ಇನ್ನು ಸಂವಾದದ ಹೆಚ್ಚು ಕಡಿಮೆ ಕೊನೆಗೆ ಬಂದಿದ್ದೀವಿ ನಾವು. ಒಂದ್ಸರಿ ಅಶ್ವಥ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಇತ್ತು. ಅದೊಂದು ತುಂಬ ಕಡಿಮೆ ಸಮಯದಲ್ಲಿ ಒಂದು 30 ಸೆಕೆಂಡಲ್ಲಿ ಅವ್ರು ಉತ್ತರ ಕೊಡ್ಬೋದು ಅನ್ಸುತ್ತೆ. ಈಗ ಸಾಹಿತ್ಯದಿಂದ ಸಮಾಜ ಬದಲಾವಣೆ ಸಾಧ್ಯವಾ ಅನ್ನುವಂಥದ್ದು ತುಂಬ ದೊಡ್ಡ ಪ್ರಶ್ನೆ. ಸಾಹಿತ್ಯವನ್ನು ಕೇವಲ ರಸಾಸ್ವಾದನೆಗೆ ಮಾಡಬೇಕು, ಸಾಹಿತ್ಯದಿಂದ ಯಾವ ಸಮಾಜ ಸುಧಾರಣೆನೂ ಅವಶ್ಯಕತೆ ಇಲ್ಲ, ಅದು ಓದುಗನ ಇಷ್ಟಪಡಿಸೋದಕ್ಕೆ ಮಾಡಬೇಕು ರಸಾಸ್ವಾದನೆ ಅನ್ನುವಂಥದ್ದು. ಇನ್ನೊಂದು ಏನು ಖಡ್ಗವಾಗಲಿ ಸಾಹಿತ್ಯ ಅಂತ ಹೇಳಿ ನಮ್ಮ ದಲಿತ ಬಂಡಾಯ ಸಾಹಿತ್ಯದಲ್ಲೆಲ್ಲ ಬಂದಂಥದ್ದು. ಎರಡೂ ರೀತಿಯ ಅಭಿಪ್ರಾಯ ಇದೆ. ನಿಮ್ಮ ಪ್ರಕಾರ ಸಾಹಿತ್ಯದಿಂದ ಸಮಾಜ ಪರಿವರ್ತನೆ ಬದಲಾವಣೆ ಸಾಧ್ಯವಾ? ಸಾಹಿತ್ಯ ಯಾಕೆ ಬೇಕು? ಸರಿ, ಬದಲಾವಣೆ ಅನ್ನೋದು ತುಂಬ ಕ್ಲಿಷ್ಟವಾದಂತಹ ವಿಷಯ ಸರ್. ಯಾಕಂದರೆ ಯಾವುದು ಈಗ ನನ್ನ ಕಾಲಘಟ್ಟದಲ್ಲಿ ಆದ ಬದಲಾವಣೆ ನಾನು ಒಪ್ಕೊಳ್ತೀನಿ, ನನ್ನ ಮಕ್ಕಳ ಕಾಲದಲ್ಲಿ ಆಗೋ ಬದಲಾವಣೆ ನಾನು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಈ ಬದಲಾವಣೆ ಅನ್ನೋದೇ ದೊಡ್ಡ ಒಂದು ಕಾಂಪ್ಲೆಕ್ಸಿಟಿ ಇರುವಂತಹ ವಿಷಯ. ಇದು ಎಲ್ಲವೂ ಸಾಧ್ಯ ಸರ್. ಅಂದರೆ ಸಾಹಿತ್ಯ ಒಂಥರ ಅದು ಗುಪ್ತಗಾಮಿನಿ, ಎಲ್ಲ ಥರದ ಮಾಧ್ಯಮಗಳ ಜೊತೆ ಸಾಧ್ಯತೆಗಳ ಜೊತೆ ಹರಿತಾ ಇರ್ತದೆ. ಹಾಗಾಗಿ ತುಂಬ ಸಾಧ್ಯ. ಅರಿಸ್ಟಾಟಲ್ ಮಹಾಕವಿ ಒಂದು ಮಾತು ಹೇಳ್ತಾನೆ ಸರ್, ಯಾವುದಕ್ಕೆ ಕೆಥಾರ್ಸಿಸ್ ಅಂದರೆ ಭಾವಶೋಧ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದರಿಂದ ಎಲ್ಲವೂ ಬದಲಾವಣೆ ಸಾಧ್ಯ ಸರ್, ಸಾಧ್ಯತೆ ಇದೆ. ಹಾಗಾಗಿ ಅಂದರೆ ಅದು ಮೇಲೆ ಕಾಣದಲ್ಲೇ ಇರ್ಬೋದು, ಆದರೆ ಸಾಹಿತ್ಯದಿಂದ ಬದಲಾವಣೆ ಆಗುತ್ತೆ ಅನ್ನೋಂಥದ್ದು. ಒಂದು 30 ಸೆಕೆಂಡಲ್ಲಿ ಕುಸುಮಾ ಅವರು ಒಟ್ಟು ಸಾಹಿತ್ಯ ಮತ್ತು ರಾಜಕೀಯದ ಬಗ್ಗೆ ಒಂದು ಕನ್ಕ್ಲೂಡಿಂಗ್ ರಿಮಾರ್ಕ್ಸ್. ಅದು ಏನಾಗಿತ್ತಂದ್ರೆ, ನಾವೆಲ್ಲರೂ ಹಳೆ ಪರಿಚಯದವರು. ಇದು ಏನು ಒಬ್ಬೊಬ್ರು ಒಂದೊಂದು ದಿಕ್ಕು, ಹೇಗಪ್ಪ ಆಗುತ್ತೆ ಗೋಷ್ಠಿ ಅಂತ ಆತಂಕ ಇತ್ತು.
ಸೊ ನೀವೇನು ಬಿಡಿ ಮಾತಾಡ್ತೀರಾ ಅಂತ ನೀವೆಲ್ಲರೂ ಇಷ್ಟೊತ್ತು ಕೇಳಿದಿರಿ. ಚೆನ್ನಾಗಾಗಿದೆ ಗೋಷ್ಠಿ, ಎಲ್ಲರೂ ಅದನ್ನು ಪಾಸಿಟಿವ್ ಆಗಿ ಸ್ವೀಕರಿಸಿದ್ದಾರೆ. ರಮೇಶ್ ಅವರು ತುಂಬ ಒಳ್ಳೊಳ್ಳೆಯ ಪ್ರಶ್ನೆಗಳನ್ನು ಮತ್ತು ಒಂದೇ ಗೋಷ್ಠಿಯಲ್ಲಿ ಹಲವು ಸಾಧ್ಯತೆಗಳನ್ನು ಅವ್ರ ಪ್ರಶ್ನೆಗಳಿಂದ ಅದು ಸಾಧ್ಯ ಆಯಿತು ಹುಡುಕಿದ್ದಾರೆ. ಏನೂ ಆಗಲ್ಲ ಅಂತ ಹೇಳಿಲ್ಲ. ರವಿಕುಮಾರ್ ಅವರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಕನ್ನಡ ಶಾಲೆಗಳನ್ನು ಶಕ್ತಿಯುತವಾಗಿ ಮತ್ತು ಗುಣಮಟ್ಟದ ಕನ್ನಡ ಶಾಲೆಗಳನ್ನು ಮಾಡುವತ್ತ ಅಂತ ನಾವು ಬಿಡಂಗಿಲ್ಲ ಸರ್ ನಿಮ್ಮನ್ನು. ನೀವು ಇದನ್ನು ಎದುರು ನೋಡ್ತಾ ಇರ್ತೀವಿ. ಇದಕ್ಕೆ ಉತ್ತರನ ಅಂದರೆ ಈ ಸಭೆಗೆ ಮುಗಿಬಾರ್ದು, ಸಂವಾದಗಳಿಗೆ ಯಾವ ಅರ್ಥನೂ ಇರೋದಿಲ್ಲ. ಆ ಥರ ಆದರೆ ಸುಮ್ಮನೆ ಟೈಮ್ ವೇಸ್ಟ್, ಸಮಯ ವ್ಯರ್ಥ ಅದು ಅಲ್ವಾ. ಏನಾದರೂ ಒಂದು ಆಗಬೇಕು ಈ ಸಂಬಂಧ, ಅಂಥದ್ದು ನಿಮ್ಮಿಂದ ಆಗಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ ಸರ್. ಯಾಕಂದರೆ ನಾಳಿನ ಮಕ್ಕಳ ಭವಿಷ್ಯದ ಸಮಾಧಿಯ ಮೇಲೆ ನಮ್ಮ ಯಾವ ಸ್ಥಾನವೂ ಇರುವುದು ವ್ಯರ್ಥ ಸರ್ ಅದು. ಹಾಗಾಗಿ ಆ ಮಕ್ಕಳ ಭವಿಷ್ಯನ ಸಮಾಧಿ ಕಟ್ಟದೆ ಉಜ್ವಲಗೊಳಿಸೋಣ ಈ ಸಂವಾದವನ್ನು, ಸಾಹಿತ್ಯ ಮತ್ತು ರಾಜಕೀಯವನ್ನು ಆ ಒಂದು ಆಶಾಭಾವನೆಯೊಂದಿಗೆ ಮುಗಿಸೋಣ. ಕೊನೆಯದಾಗಿ ಈಗ ಫಾರ್ ಎಕ್ಸಾಂಪಲ್ ಸಾಹಿತ್ಯ ಮತ್ತು ರಾಜಕೀಯ ಅಂತಕ್ಕಂಥದ್ದು ಒಂದು ನಾಣ್ಯದ ಎರಡು ಮುಖ, ಸಾಹಿತ್ಯ ಮತ್ತು ರಾಜಕೀಯ ಅಂತಕ್ಕಂಥದ್ದು. ಉದಾಹರಣೆಗೆ ಹೇಳ್ತೇನೆ, ನಾವು ಬಸವಣ್ಣನವರ ನಾಡಿನಲ್ಲಿ ಇದ್ದೇವೆ, ಬೀದರ್ನಲ್ಲಿ. ಈಗ ಉದಾಹರಣೆಗೆ ಮಹಾಮನೆ ಇಡೀ ಪ್ರಪಂಚಕ್ಕೆ ಮೊದಲನೇ ಸಂಸತ್ತು, ಅನುಭವ ಮಂಟಪ. ಎಷ್ಟು ಜನ ಸಾಹಿತಿಗಳಿದ್ರಲ್ಲಿ? ಬಹುಶಃ ನಾಡಿನ ಸಾಹಿತಿಗಳು ಬಹಳ ದೊಡ್ಡ ಜನ ಸಾಹಿತಿಗಳು ಬಸವಣ್ಣನವರ ಅನುಭವ ಮಂಟಪದಲ್ಲಿ, ಮಹಾಮನೆಯಲ್ಲಿ ಇದ್ದಂಥವ್ರು. ಆ ಅನುಭವ ಮಂಟಪದ ಆಧಾರದ ಮೇಲೆ ಬಸವಣ್ಣನವರು ಸಾಮಾಜಿಕ ಸಮಾನತೆ ಬರಬೇಕು ಅಂತ ಹೇಳಿ ಒಂದು ಹೋರಾಟವನ್ನು ಕಟ್ಟಿದ್ರು. ಅಂದರೆ ಈ ಸಮಾಜದ ಮುತ್ಸದ್ದಿಗಳು ಅಂತಕ್ಕಂಥವ್ರು, ಸಮಾಜದಲ್ಲಿ ಒಳ್ಳೆಯ ವಿಚಾರಗಳನ್ನು ಬರಿತಕ್ಕಂಥವರ ವಿಚಾರಗಳನ್ನು ಜಾರಿಗೊಳಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ಈ ನಾಡಿನ ರಾಜ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಶಾಸನವನ್ನು ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಉದಾಹರಣೆ ಕೊಡ್ತೇನೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಜೊತೆನಲ್ಲಿ ಸಾಹಿತಿಗಳು ಇರಲಿಲ್ವಾ? ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಷ್ಟು ವರ್ಷ ಆಯಿತು ಆಗಿ ಹೋಗಿ? ಅವರು ಶಾಶ್ವತ. ಯಾಕೆ? ನಾಡಿನ ಜನ ಹೇಳಿರ್ತಕ್ಕಂಥ, ಸಾಹಿತಿಗಳಿಂದ ಹೇಳಿರ್ತಕ್ಕಂಥ, ಈಗ ಉದಾಹರಣೆಗೆ ಶಾಲೆಯನ್ನು ಕಟ್ಟಬೇಕು, ಮರವನ್ನು ಬೆಳೆಸಬೇಕು, ಕೆರೆಯನ್ನು ಕಟ್ಟಬೇಕು. ಶಾಲೆಯನ್ನು ಕಟ್ಟಬೇಕು, ಮರವನ್ನು ಬೆಳೆಸಬೇಕು, ಆಮೇಲೇನು ಕೆರೆಯನ್ನು ಕಟ್ಟಬೇಕು, ಕೆರೆಯನ್ನು ಉಳಿಸಬೇಕು. ಇದನ್ನು ಮೂರು ಮಾಡಿದಂತ ಯಾರಪ್ಪ ಇದ್ರೆ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅದು ಬಸವಣ್ಣನವ್ರು ಮಾಡಿ. ನೀವು ತೆಗೆದುಕೊಳ್ಳಿ ಅಕ್ಕಬುಕ್ಕರು, ಎಲ್ಲಿ ಕೃಷ್ಣದೇವರಾಜ ಒಡೆಯರ್ ಅಲ್ಲ, ಕೃಷ್ಣದೇವರಾಯ ಅವರು, ವಿಜಯನಗರ ಸಾಮ್ರಾಜ್ಯ, ಅವ್ರ ಜೊತೆನಲ್ಲಿ ಸಾಹಿತಿಗಳಿರ್ಲಿಲ್ವಾ? ಹಿಂದೆ ರಾಜರ ಜೊತೆನಲ್ಲಿ ಸಾಹಿತಿಗಳೇ ಇರ್ತಾ ಇದ್ರು. ಹಾಗಾಗಿ ಸಾಹಿತ್ಯ ಮತ್ತು ರಾಜಕೀಯ, ಸಾಹಿತ್ಯ ಮತ್ತು ಸರ್ಕಾರ ಎರಡು ಒಂದಾದಾಗ ಮಾತ್ರ ಸಮಾಜದಲ್ಲಿ ಒಳ್ಳೆ ಬದಲಾವಣೆ ಬರುತ್ತೆ. ತುಂಬ ಒಳ್ಳೆ ಕನ್ಕ್ಲೂಷನ್ ರಿಮಾರ್ಕ್ಸ್ ಮತ್ತೆ ನಾನು ಮಾಡೋ ಅವಶ್ಯಕತೆ ಇಲ್ಲ. ರವಿಕುಮಾರ್ ಅವರು ನೀಟಾಗಿ ಕನ್ಕ್ಲೂಡ್ ಮಾಡಿದ್ದಾರೆ. ಈಗ ಜಿಲ್ಲಾ BJP ಅಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರು ಈ ಗೋಷ್ಠಿಯ ಕೊನೆಯ ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಸಾಹಿತ್ಯ ಹಾಗೂ ರಾಜಕೀಯ ಇವೆರಡೂ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಬಹುಶಃ ಒಬ್ಬ ರಾಜಕೀಯ ಮತ್ತು ಸಾಹಿತ್ಯ ಎರಡೂ ಕ್ಷೇತ್ರಗಳು ಈ ಸಮಾಜವನ್ನು ಒಳ್ಳೆಯ ಕಡೆಗೆ ತೆಗೆದುಕೊಂಡು ಅಭಿವೃದ್ಧಿ ತೆಗೆದುಕೊಂಡು ಹೋಗೋದಕ್ಕೋಸ್ಕರ ಇರುವಂಥ ಎರಡು ಫೀಲ್ಡ್ಗಳು. ಆದರೆ ಇವತ್ತು ಸಾಹಿತ್ಯದಲ್ಲಿ ತುಂಬ ಒಳ್ಳೆಯವರಿದ್ದಾರೆ, ಆದರೆ ರಾಜಕಾರಣದಲ್ಲಿ ಸ್ವಾರ್ಥಕ್ಕಾಗಿ ಅನೇಕ ಜನ ಬಂದು ಈ ರಾಜಕೀಯವನ್ನು ಕೆಟ್ಟದಾಗಿ ಮಾಡಿದ್ದಾರೆ. ಆದ್ರೆ ತುಂಬ ಒಳ್ಳೆಯ ಜನ ಏನು ಮಾಡ್ತಾ ಇದ್ದಾರೆ, ರಾಜಕೀಯ ಕೆಟ್ಟದ್ದು ಅಂತ ತೋರಿಸ್ತಾ, ಒಂದು ಬಟ್ ತೋರಿಸ್ತಾ ಇದ್ರೆ ಮೂರು ಬಟ್ ಅವ್ರ ಕಡೆ ತೋರಿಸ್ತಾ ಇದ್ರೆ ನೋಡ್ತಾ ಇಲ್ಲ. ಅದಕ್ಕೆ ಒಳ್ಳೆಯವರು ರಾಜಕೀಯದಲ್ಲಿ ಬರಬೇಕು. ಮತ್ತು ಒಬ್ಬ ರಾಜಕಾರಣಿ ಆಗಬೇಕು ಅಂದ್ರೆ ಅವ್ರು ಸಾಹಿತ್ಯ ಗೊತ್ತಿಲ್ಲ ಅಂದ್ರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿಶೇಷವಾಗಿ ನಮ್ಮ ಪಕ್ಷದಲ್ಲಿ ಉದಾಹರಣೆಗೆ ಹೇಳಬೇಕಾದ್ರೆ ನಾವು ಪ್ರತಿ ತಿಂಗಳು ಕನಿಷ್ಠ 5 ರಿಂದ 6 ಜಯಂತಿಗಳನ್ನು ಆಚರಣೆ ಮಾಡ್ತೀವಿ ನಾವು ನಮ್ಮ ಪಕ್ಷದ ಕಾರ್ಯಾಲಯದಲ್ಲಿ. ನಮ್ಮ ಮಹಾಪುರುಷರ ಜಯಂತಿಗಳು. ಈಗ ಜಯಂತಿ ಆಚರಣೆ ಮಾಡಬೇಕಾದ್ರೆ ನಾವು ಅವ್ರ ಸಾಹಿತ್ಯ ಓದಲೇಬೇಕು.
ಒಬ್ಬ ರಾಜಕಾರಣಿ ಅದನ್ನು ಅವನಿಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರೀತಾರ, ಅಲ್ಲಿ ಹೋಗಿ ನಾವು ಮಾತಾಡಬೇಕಂದ್ರೆ ಸಾಹಿತ್ಯ ಓದಲೇಬೇಕು. ಅನೇಕ ಜನ ರಾಜಕಾರಣಿಗಳು ಸಾಹಿತಿಗಳು ಆಗಿದ್ದಾರೆ. ಈಗ ಪುಸ್ತಕ ಓದೋದ್ರ ಬಗ್ಗೆ ಹೇಳಬೇಕಾದ್ರೆ ಮೊನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಭಾಲ್ಕಿಗೆ ಬಂದಿದ್ದರು, ದಿವಂಗತ ಭೀಮಣ್ಣ ಖಂಡ್ರೆ ಅವರ ಒಂದು ಅಂತಿಮ ಸಂಸ್ಕಾರಕ್ಕೆ. ಅವ್ರು ಹೋಗ್ತಾ ಹೇಳ್ತಾ ಇದ್ರು ಅವ್ರ ವೆಹಿಕಲಲ್ಲಿ, ನನಗೆ ನಿದ್ರೆ ಬರಬೇಕು ಅಂದ್ರೆ ನಾನು ಎಷ್ಟಾದರೂ ಪುಟಗಳು ಓದಿದ್ರೆ ಮಾತ್ರ ನನಗೆ ನಿದ್ದೆ ಬರುತ್ತೆ ಅಂತೆ. ಅಂಥ ರಾಜಕಾರಣಿಗಳು ಇವತ್ತಿದ್ದಾರೆ. ಮತ್ತು ಯಾರು ನಿಜವಾಗಿ ಸಾಹಿತ್ಯವನ್ನು ಸ್ವಲ್ಪ ಅಧ್ಯಯನ ಮಾಡ್ತಾರೋ ಅವರೇ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಸಾಹಿತ್ಯಕ್ಕೆ ಮತ್ತು ರಾಜಕೀಯಕ್ಕೆ ಅವಿನಾಭಾವ ಸಂಬಂಧ ಇದೆ. ಅದಕ್ಕೆ ಯುವಕರು ಅನೇಕ ಈಗ ಹೇಳ್ತಾ ಇದ್ರು, ರಾಜಕಾರಣಕ್ಕೆ ಯುವಕರು ಬರಬೇಕು ಅಂತ ಸಂಗಮೇಶ್ವರು ಕೂಡ ಪ್ರಸ್ತಾವ ಮಾಡಿದರು. ಬರಲೇಬೇಕು ಯುವಕರು. ಈ ದೇಶಕ್ಕೆ ರಾಜಕೀಯ ಅನಿವಾರ್ಯ. ಬೇರೆ ಎಲ್ಲ ಇದನ್ನು ನಾವು ನೋಡಿದ್ದೀವಿ, ಕಮ್ಯುನಿಸಮ್ ನೋಡಿದ್ದೀವಿ, ರಾಜ್ಯರ ಆಡಳಿತ ನೋಡಿದ್ದೀವಿ. ಆದರೆ ಇವತ್ತು ಅಂಬೇಡ್ಕರ್ ಕೊಟ್ಟಿರುವಂಥ ಒಂದು ಸಂವಿಧಾನ ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ಇದೆ. ಇವತ್ತು ಬಸವಣ್ಣನವರ ಪಾರ್ಲಿಮೆಂಟು ಪ್ರಥಮ ನಮಗೆ ಇದು ಕೊಟ್ಟಿದ್ದು, ವಿಶ್ವಕ್ಕೆ ಪ್ರಥಮ ಒಂದು ಪ್ರಜಾಪ್ರಭುತ್ವವನ್ನು ಕೊಟ್ಟಂಥ ಸ್ಥಾನ. ಇವತ್ತು ದೆಹಲಿಯಲ್ಲಿರುವಂಥ ಪಾರ್ಲಿಮೆಂಟ್ ಕೂಡ ಅನೇಕ ಜನ ಒಳ್ಳೆಯವರಿದ್ದಾರೆ. ಅದು ನಮಗೆ ಗಮನಕ್ಕೆ ಬರೋದಕ್ಕೆ ಯಾವುದು ಅಂತಂದರೆ ನೆರೆಟಿವ್ ನ್ಯೂಸ್ನಲ್ಲಿ ಕೆಟ್ಟವ್ರದ್ದು ಮಾತ್ರ ಬರ್ತಾ ಇರುತ್ತೆ. ಅದಕ್ಕೆ ಒಳ್ಳೆ ಸಾಹಿತಿಯಾಗಿ, ಒಳ್ಳೆ ರಾಜಕಾರಣಿ ಆಗಬೇಕಂದ್ರೆ ಒಳ್ಳೆ ಸಾಹಿತಿ ಆಗಬೇಕು. ಅದು ಹೋರಾಟ ಮಾಡಲಿಕ್ಕೆ ನಾವು ಒಂದು ಅಪ್ಲಿಕೇಶನ್ ಕೊಡೋದಿರ್ಬೋದು, ಅದನ್ನು ನಾವು ಬರಿಬೇಕು. ನಾವು ಬೇರೆ ಯಾವುದಾದ್ರೂ ಕಾರ್ಯಕ್ರಮ, ಉದಾಹರಣೆಗೆ BB ರಾಮ್ಜಿ ಒಂದು ಬಿಲ್ ಇದೆ, ಆ ಬಿಲ್ ಬಗ್ಗೆ ನಾವು ಹೋಗಿ ಹೇಳಬೇಕು. ಅದ್ರ ಒಳ್ಳೆಯ ಅಂಶ ಏನಿದೆ, ಕೆಟ್ಟ ಅಂಶ ಏನಿದೆ ಅಂತ ಹೇಳಬೇಕಾದ್ರೂ ಕೂಡ ನಾವು ಅಧ್ಯಯನ ಮಾಡಲೇಬೇಕು, ಓದಲೇಬೇಕು. ಪುಸ್ತಕ ಓದಬೇಕು ಅಥವಾ ನಮಗೆ ಕೊಟ್ಟಂಥ ಲಿಟ್ರೇಚರ್ ಓದಬೇಕು, ಪತ್ರಿಕೆಗಳನ್ನು ಓದಬೇಕು. ಅದನ್ನು ಓದ್ಕೊಂಡು ತಿಳ್ಕೊಂಡು ನಾವು ಹೇಳಬೇಕಾಗ್ತದೆ. ಅದಕ್ಕೆ ಯಾರು ಚೆನ್ನಾಗಿ ಸಾಹಿತ್ಯವನ್ನು ಓದ್ತಾರೋ ಅವರು ಒಳ್ಳೆ ರಾಜಕಾರಣಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ವಿಷಯ. ತುಂಬ ಸಂತೋಷ. ಸಾಹಿತ್ಯ ಹೆಡ್ಲೈನ್ ಹೇಳ್ಬಿಡ್ತೀನಿ ನೋಡಿ, ಎಷ್ಟು ನಿರಂತರವಾಗಿ ಬರ್ತಾ ಇದೆ ಯಾವುದೇ ದೇಶದಲ್ಲಿ. ಈಗ ನೋಡಿ, ವಾಲ್ಮೀಕಿ ಯಾವ ಗ್ರಂಥವನ್ನು ಬರೆದ್ರು? ರಾಮಾಯಣ. ವಾಲ್ಮೀಕಿ ಸಾಹಿತಿ, ರಾಮ ಯಾರು? ನಾಯಕ, ರಾಜ. ಅಂದರೆ ಸಾಹಿತಿ ಮತ್ತು ರಾಜ ಒಂದಾದರೆ ಶಾಶ್ವತ ಮೌಲ್ಯವನ್ನು ಸಮಾಜಕ್ಕೆ ಕೊಡ್ಬೋದು. ಈಗ ಉದಾಹರಣೆ, ರಾಮಾಯಣ ಉಳಿದಿದೆಯೋ ಉಳಿದಿಲ್ವೋ? ಉಳಿದಿದೆ ಅನ್ನೋ ಸ್ವಲ್ಪ ಕೈ ಮೇಲೆ ಮಾಡಿ. ವಾಲ್ಮೀಕಿ ಉಳಿದಿದ್ದಾರೋ ಉಳಿದಿಲ್ವೋ? ರಾಮ ಉಳಿದಿದ್ದಾನೋ ಉಳಿದಿಲ್ವೋ? ರಾವಣ ಉಳಿದಿದ್ದಾನ? ರಾವಣನ ಹೆಸರು ಇಟ್ಕೊಂಡಿರ್ರಿ ಯಾರೋ ಒಬ್ರು ಇದ್ದೀರಾ ಇಲ್ಲಿ? ಸ್ವಲ್ಪ ನನ್ನ ಹೆಸರು ರಾವಣ ಅನ್ನೋರು ಒಬ್ರು ತೋರಿಸಿ. ನನ್ನ ಹೆಸರು ರಾಮ ಇದೆ, ನನ್ನ ಹೆಸರಿನಲ್ಲಿ ಅನ್ನೋರು ಸ್ವಲ್ಪ ಕೈ ಮೇಲೆ ಮಾಡಿ ನೋಡಿ ಇಲ್ಲಿ. ಅಂದ್ರೆ ಇವರಿಬ್ರು ಒಂದಾದ್ರೆ ಶಾಶ್ವತ ಸಮಾಜವನ್ನ, ಶಾಶ್ವತ ಮೌಲ್ಯಗಳನ್ನ ಸಮಾಜದಲ್ಲಿ ಬಿಡ್ಬೋದು. ಬಹಳ ಧನ್ಯವಾದ. ಸಾಹಿತ್ಯ ಮತ್ತು ರಾಜಕೀಯದ ಬಗ್ಗೆ ವಿಭಿನ್ನ ಆಲೋಚನೆಗಳಿರುವಂಥ ಒಟ್ಟಿಗೆ ಸೇರಿ ಚರ್ಚೆ ಮಾಡ್ಬೋದು ಅನ್ನೋವಂಥದ್ದೇ ಒಂದು ಆಶಾಭಾವನೆ. ಹಾಗಾಗಿ ಈ ಗೋಷ್ಠಿಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮತ್ತು ಬೀದರ್ನಲ್ಲಿ ಇಂಥ ಒಳ್ಳೆಯ ಪುಸ್ತಕ ಸಂತೆಯನ್ನು ಮಾಡ್ತಿರುವಂಥ ವೀರಲೋಕ ಗುರುನಾಥ್ ರಾಜಗಿರಿ ಅವ್ರಿಗೆ ಎಲ್ಲರಿಗೂ ಸಹಿತ ಧನ್ಯವಾದಗಳನ್ನು ತಿಳಿಸಿ ಗೋಷ್ಠಿಯನ್ನು ಇನ್ನು 3 ನಿಮಿಷ ಮುಂಚೆನೇ ನಮ್ಮ ಸಮಯಕ್ಕಿಂತ ಮುಗಿಸಿದ್ವಿ. ಧನ್ಯವಾದ. 1 ನಿಮಿಷ ಸರ್.